ನಮಸ್ತೆ. ನೀವೀಗ ಕೇಳಲಿದ್ದೀರಿ ಕಾದಂಬರಿ ವಿಶಾರದ ಎಸ್.ಎಲ್. ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿಯ ಮೊದಲ ಭಾಗ. ಇಲ್ಲಿ ನೀವು ಈ ಕಾದಂಬರಿ ಏನಾದರೂ ಸಿನಿಮಾ ರೂಪದಲ್ಲಿ ಬಂದಿದ್ದರೆ ಯಾರೆಲ್ಲ ಯಾವ ಪಾತ್ರಗಳನ್ನು ಮಾಡಬಹುದು ಎಂಬುದನ್ನು ಸಹ ನೋಡಲಿದ್ದೀರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಮರೆಯದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ಕಾದಂಬರಿಯನ್ನು ಕೊಂಡು ಓದ ಬಯಸಿದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಈಗ ಕೇಳಿ ದೂರ ಸರಿದರೂ ಕಾದಂಬರಿಯ ಮೊದಲ ಭಾಗ. ಸಚ್ಚಿದಾನಂದ. ಕೆಲವು ಸ್ನೇಹಿತರು ಸಚ್ಚಿ ಎನ್ನುತ್ತಿದ್ದರು, ಕೆಲವರು ಆನಂದ ಎನ್ನುತ್ತಿದ್ದರು. ಅವನ ತಾಯಿ ಮಾತ್ರ ಮಗು ಎಂದೇ ಕರೆಯುತ್ತಿದ್ದುದು. ಒಮ್ಮೊಮ್ಮೆ ಆನಂದ ಎನ್ನುತ್ತಿದ್ದರು. ಇಂಟರ್ಮೀಡಿಯೇಟ್ ಪರೀಕ್ಷೆ ತೇರ್ಗಡೆಯಾಗುವ ವೇಳೆಗಾಗಲೇ ಸಾಹಿತ್ಯದಲ್ಲಿ ತಕ್ಕಷ್ಟು ಕೃಷಿ ನಡೆಸಿದ್ದ. ಅವನ ಹೆಸರಿನಲ್ಲಿ ಒಂದು ಲೇಖನವೂ ಅಚ್ಚಾಗಿರಲಿಲ್ಲ. ಆದರೆ ಅವನಲ್ಲಿ ಅವನೇ ಬರೆದ 3 ಕಾದಂಬರಿಗಳ ಹಸ್ತಪ್ರತಿ, 20ಕ್ಕೂ ಮಿಕ್ಕಿ ಸಣ್ಣ ಕತೆಗಳಿದ್ದುವು. ಒಂದೆರಡು ಕವನಗಳನ್ನೂ ಬರೆದಿದ್ದ. ಆದರೆ ಕವಿತೆಗಳನ್ನು ಮಾತ್ರ ಯಾರಿಗೂ ತೋರಿಸಿರಲಿಲ್ಲ. ಕತೆ ಕಾದಂಬರಿಗಳ ಹಸ್ತಪ್ರತಿಗಳನ್ನು ನೋಡಿದ್ದ ಮಿತ್ರರು ಅವುಗಳನ್ನು ಪ್ರಕಟಿಸುವಂತೆ ಪ್ರೋತ್ಸಾಹಿಸುತ್ತಿದ್ದರು. ಅವನಿಗೆ ಮಾತ್ರ ಆ ಬಗ್ಗೆ ಹೆಚ್ಚು ಆಸ್ಥೆ ಇರಲಿಲ್ಲ. ಬರೆದ ಎಲ್ಲವನ್ನೂ ನಾವು ಪ್ರಕಟಿಸಲು ಹೋಗಬಾರದು. ಬರೆಯಬೇಕೆನಿಸಿದಾಗ ಅನುಮಾನವಿಲ್ಲದೆ ಬರೀಬೇಕು. ಆದರೆ ಪ್ರಕಟಣೆಗೆ ಕೊಡುವ ಮುನ್ನ 1000 ಸಲ ಯೋಚಿಸಬೇಕು ಎನ್ನುತ್ತಿದ್ದ ಅವನು. ಸ್ನೇಹಿತರು ಅವನ ಮಾತನ್ನು ಒಪ್ಪುತ್ತಿದ್ದರು ನಿಜ. ಆದರೆ ಮನಸ್ಸಿನೊಳಗೆ ಗೊಣಗುತ್ತಿದ್ದರು. ನೀನು ಹೀಗೆ ಇದ್ರೆ ನಿನ್ನ ಹೆಸರು ಮುಂದೆ ಬರೋದು ಯಾವಾಗ ಎಂದು ಅವರು ಕೇಳಿದರೆ, ಹೆಸರು ಪ್ರಕಾಶಕ್ಕೆ ಬರೆದಿದ್ದರೆ ನಾನು ಮುಳುಗೋಗಲ್ಲ, ಪ್ರಪಂಚವೂ ಮುಳುಗೋಲ್ಲ ಎಂದು ನಕ್ಕು ಅವರನ್ನು ಸುಮ್ಮನಾಗಿಸುತ್ತಿದ್ದ. ಸದಾ ಅಧ್ಯಯನ ಮಾಡುತ್ತಿರುವುದು, ವಿದ್ವಾಂಸರಾದ ಅಧ್ಯಾಪಕರನ್ನು ಕಂಡು ಅವರೊಡನೆ ತನಗೆ ತಿಳಿಯದ ವಿಷಯಗಳನ್ನು ಚರ್ಚಿಸುವುದು ಅವನ ಕಾಯಕವಾಗಿತ್ತು. ಹಾಗೆ ನೋಡಿದರೆ ಅವನು ಸ್ನೇಹಿತರೊಡನೆ ಸೇರುತ್ತಿದ್ದುದೇ ಅಪೂರ್ವ. ಆದರೂ ಅವನಿಗೆ ಸಾಕಷ್ಟು ಜನ ಸ್ನೇಹಿತರಿದ್ದರು. ಅವನ ಮನೆತನದ ವಿಷಯವಾಗಿ ಇಲ್ಲಿಯೇ 2 ಮಾತು ಹೇಳಿಬಿಡುವುದು ಉತ್ತಮ. ಅವನು ಹೈಸ್ಕೂಲ್ ಮೊದಲನೆಯ ವರ್ಷದಲ್ಲಿರುವಾಗ ತಂದೆ ತೀರಿಕೊಂಡರು. ಮಿಡಲ್ ಸ್ಕೂಲಿನ ಉಪಾಧ್ಯಾಯರಾದ ತಂದೆ ಸತ್ತಾಗ ತಾಯಿ ಗೌರಮ್ಮನವರಿಗೆ ಉಳಿದ ಸರಸ್ವವೆಂದರೆ ಮಗ ಆನಂದನೊಬ್ಬನೇ. ಬೇರೆ ಮಕ್ಕಳಿರಲಿಲ್ಲ. ಯಜಮಾನರದಾಗಿ ಭೂಮಿ ಕಾಣಿ ಇರಲಿಲ್ಲ. ಇನ್ಶೂರೆನ್ಸ್ನಿಂದ ಬಂದ 4,000 ರೂಪಾಯಿಗಳನ್ನು ತೆಗೆದುಕೊಂಡು ಆಕೆ ಮಗನೊಡನೆ ಮೈಸೂರು ಸೇರಿದರು. ಲಕ್ಷ್ಮೀಪುರದಲ್ಲಿ 8 ರೂಪಾಯಿ ಬಾಡಿಗೆಯ ಒಂದು ಪುಟ್ಟ ಮನೆ ಹಿಡಿದರು. ಮೆಣಸಿನ ಪುಡಿ, ಹಪ್ಪಳ, ಸಂಡಿಗೆ ಮಾಡಿ ಯಾರ ಮನೆಯಲ್ಲಿಯಾದರೂ ಮಡಿ ಹುಡಿಯ ಕಾರ್ಯಗಳಲ್ಲಿ ಅಡುಗೆ ಮಾಡಿ ಮಗನನ್ನು ಓದಿಸಿದರು. ಮಗ ಈಗ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾನೆ. ಕಳೆದ 1 ವರ್ಷದಿಂದ ಅಶೋಕ ರಸ್ತೆಯಲ್ಲಿರುವ ಜೈಸುಖಲಾಲ್, ಶಾಂತಿಲಾಲ್, ನಾನುಮಲ್ ಜವಳಿ ಮತ್ತು ಸ್ಟೇಷನರಿ ಅಂಗಡಿಯಲ್ಲಿ ಪಾರ್ಟ್ ಟೈಮ್ ಟೈಪಿಸ್ಟ್ ಮತ್ತು ಗುಮಾಸ್ತೆಯಾಗಿದ್ದಾನೆ. ಸಂಜೆ 6ರಿಂದ 9ರವರೆಗೆ ಮಾತ್ರ ಕೆಲಸ. ತಿಂಗಳಿಗೆ 40 ರೂಪಾಯಿ ಸಂಬಳ. ಈಗ ಅವನು ತಾಯಿಯನ್ನು ಹೊರಗೆ ಎಲ್ಲಿಯೂ ಅಡುಗೆ ಮಾಡಲು ಕಳುಹಿಸುತ್ತಿಲ್ಲ. ತಾಯಿ ಮಾತ್ರ ಮನೆಯಲ್ಲಿ ಇದ್ದುಕೊಂಡೇ ಹಪ್ಪಳ, ಸಂಡಿಗೆಗಳನ್ನು ಮಾಡುತ್ತಾರೆ. ಮಾರ್ಕೆಟಿನಲ್ಲಿರುವ ಒಂದು ಹಪ್ಪಳದ ಅಂಗಡಿಯವರು ಅವನ್ನು ತೆಗೆದುಕೊಂಡು ಹೋಗುತ್ತಾರೆ. ಇನ್ಶೂರೆನ್ಸ್ನಿಂದ ಬಂದ ಹಣದಲ್ಲಿ ಇನ್ನು 1,000 ರೂಪಾಯಿ ಮಾತ್ರ ಬ್ಯಾಂಕಿನಲ್ಲಿ ಉಳಿದಿದೆ. ಆನಂದ ಓದುತ್ತಿದ್ದಾಗ ವಿದ್ಯಾಭ್ಯಾಸ ಕ್ರಮದಲ್ಲಿ ಹಳೆಯ ಪದ್ಧತಿ ಬಳಕೆಯಲ್ಲಿತ್ತು. BA ಆದ ನಂತರ 2 ವರ್ಷ ಓದುವ MA ಇರಲಿಲ್ಲ. ಇಂಟರ್ಮೀಡಿಯೇಟ್ ಆದ ವಿದ್ಯಾರ್ಥಿಯು ತನಗೆ ಆಸಕ್ತಿ ಇದ್ದ ವಿಷಯದಲ್ಲಿ 3 ವರ್ಷಗಳ BA ಆನರ್ಸ್ ಓದಬೇಕು. ನಂತರ 1 ವರ್ಷ MA. ಎಲ್ಲ ವಿದ್ಯಾರ್ಥಿಗಳಿಗೂ ಆಗುವಂತೆ ತಾನು ಯಾವ ವಿಷಯವನ್ನು ಆಯ್ದುಕೊಳ್ಳಬೇಕು ಎಂಬ ಬಗೆಗೆ ಆನಂದನಿಗೂ ಸ್ವಲ್ಪ ತೊಡಕಾಗಿತ್ತು. ಏಕೆಂದರೆ ಸಾಹಿತ್ಯದ ವ್ಯಾಸಂಗವು ಅವನ ಜೀವನದ ಉಸಿರಾಗಿತ್ತು. ಆಂಗ್ಲ ಸಾಹಿತ್ಯವನ್ನೇ ಮುಖ್ಯ ವಿಷಯವನ್ನಾಗಿ ಆಯ್ದುಕೊಳ್ಳಬೇಕೆಂದು ಅವನು ಬಯಸುತ್ತಿದ್ದ. ಸಂಸ್ಕೃತ ಸಾಹಿತ್ಯದಲ್ಲೂ ಅಷ್ಟೇ ಆಸಕ್ತಿ ಇತ್ತು. ತತ್ವಶಾಸ್ತ್ರವನ್ನು ಕ್ರಮಬದ್ಧವಾಗಿ ಕಲಿಯಬೇಕೆಂಬ ಇಚ್ಛೆಯೂ ಇತ್ತು. ಇಷ್ಟರಲ್ಲಿ ಈ ಎಲ್ಲ ವಿಷಯಗಳನ್ನು ಕುರಿತು ತಕ್ಕಮಟ್ಟಿಗೆ ಓದಿಕೊಂಡಿದ್ದ. ಹಳೆಗನ್ನಡ ಸಾಹಿತ್ಯದ ವ್ಯಾಸಂಗವೂ ತಕ್ಕಮಟ್ಟಿಗೆ ಆಗಿತ್ತು. ಯಾವ ವಿಷಯದಲ್ಲೂ ಸ್ವಯಂ ಶ್ರಮ ಮತ್ತು ಶ್ರದ್ಧೆಯ ಬಲದಿಂದ ಅವನ ಅಧ್ಯಯನ ನಡೆಯುತ್ತಿತ್ತು. ಕೊನೆಗೆ ಒಮ್ಮೆ ತೀರ್ಮಾನಿಸಿ ಅವನು ಆಂಗ್ಲ ಸಾಹಿತ್ಯದ ಆನರ್ಸ್ ತರಗತಿಗೆ ಸೇರಿದ. ಅವನು ಕಾಲೇಜನ್ನು ಸೇರಿದ ಹೊಸತರಲ್ಲಿ ಅಂತಹ ಮಹತ್ವದ ಯಾವ ಸಂಗತಿಯೂ ನಡೆಯಲಿಲ್ಲ. ಆದರೆ ಇಷ್ಟನ್ನು ಮಾತ್ರ ಅವನೇ ಗುರುತಿಸಿದ್ದ. ತರಗತಿಗಳಲ್ಲಿ ಅವನ ಹೆಸರು ಪ್ರಸಿದ್ಧವಾಗಿತ್ತು. ಬುದ್ಧಿವಂತ ವಿದ್ಯಾರ್ಥಿ ಎಂದು ಪ್ರಾಧ್ಯಾಪಕರುಗಳು ಅವನನ್ನು ಮೆಚ್ಚಿದ್ದರು.
ಅವನ ತರಗತಿಯ ಸಹಪಾಠಿಗಳಲ್ಲದೆ ಕಾಲೇಜಿನ ಇತರ ಎಷ್ಟೋ ವಿದ್ಯಾರ್ಥಿನಿಯರು ಅವನ ಮಟ್ಟವನ್ನು ಗುರುತಿಸಿದ್ದರು. ಅವನ ತರಗತಿಯ ಸಹಪಾಠಿಗಳಲ್ಲಿ ಇದ್ದವರು 6 ಮಂದಿ, 4 ವಿದ್ಯಾರ್ಥಿಗಳು, 2 ವಿದ್ಯಾರ್ಥಿನಿಯರು. ಕೆಲವರಿಗೆ ಅವನ ಬಗ್ಗೆ ಅಭಿಮಾನವಿತ್ತು, ಮತ್ತೆ ಕೆಲವರಿಗೆ ಮಾತ್ಸರ್ಯವಿತ್ತು. ಅದನ್ನು ಬೌದ್ಧಿಕ ಮಾತ್ಸರ್ಯವೆನ್ನಬಹುದು. ಆನಂದ ಮಾತ್ರ ವಿದ್ಯಾರ್ಥಿ ಜೀವನವೆಂದರೆ ಮಜಾ ಮಾಡುವುದು ಎಂಬ ಉದ್ದೇಶದಿಂದ ಕಾಲೇಜು ಸೇರಿದವನಲ್ಲ. ಅವನಿಗೂ ಇತರ ವಿದ್ಯಾರ್ಥಿಗಳಿಗೂ ಇದ್ದ ಅಂತರ ಇಷ್ಟು. ಇತರರಿಗೆ ಜೀವನದ ಹೊರೆ, ಅನುಭವ ಮತ್ತು ತತ್ಪರಿಣಾಮವಾಗಿ ಉಂಟಾಗುವ ವಾಸ್ತವತೆಯ ಪರಿಜ್ಞಾನವಿರಲಿಲ್ಲ. ಇವನಿಗೆ ಇವೆಲ್ಲವೂ ಇದ್ದವು. ಅಲ್ಲದೆ ಅವನು ಜೀವನದ ಎಲ್ಲ ವಿಷಯಗಳನ್ನು ಧ್ಯೇಯವಾದದ ದೃಷ್ಟಿಕೋನದಿಂದ ನೋಡುವ ಮನುಷ್ಯ. ಒಮ್ಮೆ ಹೀಗಾಯಿತು. ಅವನಿಗೆ ಪಾಠ ಹೇಳುತ್ತಿದ್ದ ಒಬ್ಬ ಸಂಸ್ಕೃತ ಪ್ರಾಧ್ಯಾಪಕರಿಗೆ ನಿವೃತ್ತಿಯಾಯಿತು. ದ್ವಿತೀಯ ಭಾಷೆಯಾಗಿ ಆನಂದ ಸಂಸ್ಕೃತ ತೆಗೆದುಕೊಂಡಿದ್ದ. ಎಲ್ಲ ಆನರ್ಸ್ಗಳಲ್ಲೂ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತ ತೆಗೆದುಕೊಂಡಿರುವವರ ಸಲುವಾಗಿಯೇ ಒಂದು ವಿಭಾಗ ಮಾಡಿದ್ದರು. ಆ ವಿಭಾಗದಲ್ಲಿದ್ದವರು 15 ಜನ, 9 ಹುಡುಗರು, 6 ಹುಡುಗಿಯರು. ತಮ್ಮ ವಿಭಾಗದ ಪರವಾಗಿ ನಿವೃತ್ತರಾಗುವ ಪ್ರಾಧ್ಯಾಪಕರಿಗೆ ಒಂದು ಗೌರವ ಸಮಾರಂಭ ಏರ್ಪಡಿಸಬೇಕೆಂದು ಕೆಲವು ವಿದ್ಯಾರ್ಥಿಗಳು ನಿಶ್ಚಯಿಸಿದರು. ಅದಕ್ಕೆ ಪ್ರತಿಯೊಬ್ಬರೂ 5 ರೂಪಾಯಿ ಚಂದ ಕೊಡಬೇಕೆಂದು ತೀರ್ಮಾನಿಸಿದರು. ಸಮಾರಂಭ ನಡೆಸುವುದಕ್ಕೆ ಯಾರು ಮುಖ್ಯಸ್ಥರಾಗಬೇಕೆಂಬುದನ್ನು ಯಾರೂ ಬಾಯಿ ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ಹುಡುಗರು ಆನಂದನಿಗೆ ಈ ಕೆಲಸವನ್ನು ಒಪ್ಪಿಸಿದರು. ಅವನಿಗೆ ಈ ಜವಾಬ್ದಾರಿ ವಹಿಸುವಾಗ 2 ಹುಡುಗಿಯರು ಅಲ್ಲಿದ್ದರು. 2-3 ದಿನಗಳಲ್ಲಿ ಎಲ್ಲರ ಚಂದಾಹಣವೂ ಸೇರಿತು. ಆದರೆ ಒಬ್ಬ ಹುಡುಗಿ ಮಾತ್ರ ತನ್ನ ಪಾಲಿನದನ್ನು ಕೊಟ್ಟಿರಲಿಲ್ಲ. ಹಣ ಸೇರಿಸುವ ಕೆಲಸವನ್ನು ಆನಂದ ಮಾಡುತ್ತಿರಲಿಲ್ಲ. ಬಸವಲಿಂಗಪ್ಪನೆಂಬ ಮತ್ತೊಬ್ಬ ವಿದ್ಯಾರ್ಥಿ ಮಾಡುತ್ತಿದ್ದ. ಸಮಾರಂಭದ ತಾರೀಖನ್ನು ನಿಶ್ಚಯಿಸುವ ದಿನ ಬಸವಲಿಂಗಪ್ಪ, ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ, ಆದರೆ ಆ ಹುಡುಗಿ ಸಂಸ್ಕೃತ ಆನರ್ಸ್ನಲ್ಲೇ ಓದ್ತಿದ್ದಾಳಲ್ಲ, ಅವಳು ಕೊಡ್ಲಿಲ್ಲ, ದೂರಂಕಾರಿ ಎಂದ. ಆನಂದ ನಿಧಾನವಾಗಿ ಹೇಳಿದ, ದುಡ್ಡು ಕೊಡದಿದ್ರೆ ಹೋಗ್ಲಿ, ನೀವು ಬೇರೊಬ್ಬ ಹುಡುಗಿಯ ವಿಷಯದಲ್ಲಿ ಮರ್ಯಾದೆ ಕೊಡದೆ ಅವಳು ಇವಳು ಅಂತ ಏಕೆ ಮಾತಾಡ್ತೀರಿ? ಸಂಗಡ ಇದ್ದ ಬೇರೆ ಹುಡುಗರು ಧ್ವನಿ ಸೇರಿಸಿದರು. ಇಲ್ಲ ಸಚ್ಚಿದಾನಂದ್, ನಿಮಗೆ ಗೊತ್ತಿಲ್ಲ, ಅವಳು ಬಹಳ ಜಂಬುದ ಹುಡುಗಿ. ಬಸವಲಿಂಗಪ್ಪ ದುಡ್ಡು ಕೇಳಿದಾಗ ನಾವಲ್ಲೇ ಇದ್ವು. ಅದು ಯಾವ ದುಡ್ಡೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಹೋಗ್ಬಿಟ್ಲು ಅಂತ. 1 ನಿಮಿಷ ನಿಂತು ಮಾತಾಡೋಕ್ಕೂ ಅವಳಿಗೆ ಜಂಬ. ಹಾಗಾದ್ರೆ ಅವರನ್ನ ನಾನೇ ಕೇಳ್ತೀನಿ. ಅವಳನ್ನೇನು ಕೇಳೋದು? ಎಲ್ಲರೂ ಏಕಕಂಠದಿಂದ ವಿರೋಧಿಸಿದರು. ಬೇಕಾದ್ರೆ ಸಾಲದೆ ಬರೋ ದುಡ್ಡನ್ನ ನಾವೇ ಹಾಕೋಣ, ಅವಳನ್ನ ಮತ್ತೆ ಕೇಳೋದೇನು ಬೇಡ. ಇರಲಿ, ಅವ್ರ ಹೆಸರೇನು? ಬಸವಲಿಂಗಪ್ಪ ಹೇಳಿದ. ಆನರ್ಸಿಗೆ ಸೇರಿ 7 ತಿಂಗಳಾಯ್ತು. ಇನ್ನೂ ನಿಮ್ಗೆ ಅವಳ ಹೆಸರು ಗೊತ್ತಿಲ್ವೇ? ವಿನತ ಕುಮಾರಿ ಅಂತ. ಅಲ್ಲಿಗೆ ಆ ಮಾತು ನಿಂತಿತು. ಮರುದಿನ ತರಗತಿ ಬಿಟ್ಟ ನಂತರ ಆನಂದ 6 ಜನ ಹುಡುಗಿಯರು ಒಟ್ಟಿಗೆ ಬರುತ್ತಿರುವಲ್ಲಿಗೆ ಹೋಗಿ ಕೇಳಿದ, ಕ್ಷಮಿಸಿ, ನಿಮ್ಮಲ್ಲಿ ಮಿಸ್ ವಿನತ ಕುಮಾರಿ ಅನ್ನೋರು ಯಾರು? ವಾಸ್ತವವಾಗಿಯೂ ಅವನಿಗೆ ಎಲ್ಲರ ಹೆಸರು ತಿಳಿದಿರಲಿಲ್ಲ. ಅವನಿಗೆ ಪರಿಚಯವಿದ್ದ ಒಬ್ಬ ಹುಡುಗಿ, ಅವಳ ಹೆಸರು ಸುಮಿತ್ರಾ, ಮಾನವಶಾಸ್ತ್ರದ ಆನರ್ಸ್ನಲ್ಲಿ ಓದುತ್ತಿದ್ದವಳು ಎಂದಳು. ಒಂದೇ ಕ್ಲಾಸ್ನಲ್ಲಿ ಓದ್ತಿರೋರು ನಿಮಗೆ ಯಾರ ಪರಿಚಯವೂ ಇಲ್ಲ. ಮನುಷ್ಯರು ನಿಮ್ಮಷ್ಟು ಓದಿನಲ್ಲೇ ತಲ್ಲೀನರಾಗಬಾರದು. ಈಗೋ ಇವರೇ ವಿನತ. ಪ್ರೊಫೆಸರರಿಗೆ ಸತ್ಕಾರ ಮಾಡೋ ವಿಷಯದಲ್ಲಿ ನಿಮ್ಮ ಸಂಗಡ 2 ಮಾತಾಡಬೇಕಾಗಿದೆ. ವಿನತ ಕುಮಾರಿಯ ಕಡೆಗೆ ನೋಡಿ ಆನಂದ ಹೇಳಿದ. ನನಗೆ ತಿಳಿದಿದೆ, ನಾಳೆ ನಾನೇ ನಿಮಗೆ ತಲುಪಿಸ್ತೀನಿ, ವಿನತ ಕುಮಾರಿ ಹೇಳಿದಳು. ಆನಂದ ಅಲ್ಲಿಂದ ಹೊರಟು ಬಂದ. ಆ ಹುಡುಗಿಯ ಮಾತಿನಲ್ಲಿ ಜಂಬವಾಗಲಿ ಅಹಂಕಾರವಾಗಲಿ ಅವನಿಗೆ ಕಾಣಲಿಲ್ಲ. ಮರುದಿನ ಕಾಲೇಜಿನಲ್ಲಿ ಅವನು ಇದ್ದಲ್ಲಿಗೆ ಹುಡುಕಿಕೊಂಡು ಬಂದು ವಿನತೆ 5 ರೂಪಾಯಿ ಕೊಟ್ಟಳು. ಹಣ ತಲುಪಿಸಿದ್ದಕ್ಕಾಗಿ ಅವನು ವಂದನೆಗಳನ್ನು ಹೇಳಿ ಆದ ಮೇಲೆ, ನೀವು ನನ್ನನ್ನು ತಪ್ಪು ತಿಳಿದಿದ್ದೀರಿ ಅಂತ ಕಾಣುತ್ತೆ. ನಿಮಗೆ 1 ನಿಮಿಷ ಬಿಡುವಿದ್ರೆ ಇರೋ ವಿಷಯ ಹೇಳ್ತೀನಿ ಎಂದಳು. ಅದೇನು ಹೇಳಿ? ಪ್ರೊಫೆಸರರಿಗೆ ಸತ್ಕಾರ ಮಾಡಬೇಕು ಅಂತ ನೀವೆಲ್ಲ ಮಾತನಾಡಿದ ದಿನ ನಾನು ಕ್ಲಾಸಿಗೆ ಬಂದಿರಲಿಲ್ಲ. ನನಗೆ ಯಾವ ವಿಷಯವೂ ತಿಳಿದಿರಲಿಲ್ಲ. ಹುಡುಗಿಯರು ದುಡ್ಡು ತಾನೇ ಕೊಡಿಸುವುದಾಗಿ ಸುಮಿತ್ರಾ ಹೇಳಿದ್ರಂತೆ. ನಾನು 4 ದಿನ ಕಾಲೇಜ್ಗೆ ಬಂದಿರಲಿಲ್ಲ. 5ನೇ ದಿನ ಕಾಲೇಜಿಗೆ ಬಂದ ತಕ್ಷಣ ಬಸವಲಿಂಗಪ್ಪ 2-3 ಜನ ಬಂದು, ಏನ್ರಿ ನೀವು ದುಡ್ಡು ಕೊಡಲ್ವೇನ್ರಿ ಅಂತ ಕೇಳಿದ್ರು. ನನಗೆ ವಿಷಯವೇ ತಿಳಿದಿರಲಿಲ್ಲ. ಅಲ್ಲದೆ ಅವರು ಕೇಳಿದ ರೀತಿ, ಅವರ ಧ್ವನಿ ಯಾವುದೂ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ನಾನು ಅದೇನೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಹೋದೆ. ನಿನ್ನೆ ತಾನೇ ಸುಮಿತ್ರಾಯಿಂದ ವಿಷಯ ತಿಳಿಯಿತು. ಹೋಗ್ಲಿ ಬಿಡಿ, ನೀವು ನನ್ನನ್ನು ತಪ್ಪು ತಿಳಿಯಬಾರದು ಅಷ್ಟೇ.
ಪ್ರೊಫೆಸರರ ವಿಷಯವಾಗಿ ನನಗೆ ಬಹಳ ಗೌರವ ಇದೆ. ಸಮಾರಂಭಕ್ಕೆ ನನ್ನಿಂದಾಗುವ ಯಾವ ಸೇವೆಯಾದರೂ ಮಾಡ್ತೀನಿ. ನೀವು ನನ್ನಿಂದ ಯಾವ ಕೆಲಸ ಆಗೋದಿದ್ರೂ ಹೇಳಬೇಕು, ಖಂಡಿತವಾಗಿ ಎಂದು ಹೇಳಿ ಆನಂದ ಅಲ್ಲಿಂದ ಮನೆಗೆ ಹೋದ. ಅದಾದ 5ನೆಯ ದಿನ ಸತ್ಕಾರ ನಡೆಯಿತು. ನಿವೃತ್ತರಾಗುತ್ತಿದ್ದವರು ಬಹಳ ಉತ್ತಮ ಮಟ್ಟದ ಅಧ್ಯಾಪಕರು. ಆನಂದನಿಗೆ ಅವರ ವೈಯಕ್ತಿಕ ಪರಿಚಯವೂ ಇತ್ತು. ಕಾಲೇಜಿನ ಪ್ರಿನ್ಸಿಪಾಲರ ಅಧ್ಯಕ್ಷತೆಯಲ್ಲಿ ನಡೆದ ಆ ಸಮಾರಂಭದಲ್ಲಿ ಈ ಅಧ್ಯಾಪಕರ ವಿಶೇಷ ಗುಣಗಳ ಬಗೆಗೆ ಆನಂದ ಮಾಡಿದ ಭಾಷಣವು ಎಲ್ಲರೂ ಮೆಚ್ಚುವಂತಿತ್ತು. ಸಮಾರಂಭ ನಡೆದದ್ದು ಮಾರ್ಚ್ ತಿಂಗಳ ಮಧ್ಯದಲ್ಲಿ. ಆ ವೇಳೆಗಾಗಲೇ ಆ ವರ್ಷದ ಪಾಠ ಪ್ರವಚನಗಳೆಲ್ಲ ಮುಗಿದಿದ್ದವು. ಪರೀಕ್ಷೆಗೆ ಕುಳಿತಿದ್ದ ವಿದ್ಯಾರ್ಥಿಗಳನ್ನು ಬಿಟ್ಟರೆ ಉಳಿದ ಜೂನಿಯರ್ ತರಗತಿಯವರು ಕಾಲೇಜಿಗೆ ಬರುತ್ತಿರಲಿಲ್ಲ. ಆನಂದನಿಗೂ ಕಾಲೇಜಿನಲ್ಲಿ ಕೆಲಸವಿರಲಿಲ್ಲ. ಆದರೆ ಅವನು ಸಮಾರಂಭಕ್ಕೆ ವಿನತೆಯಿಂದ ಮೇಜಿನ ಮೇಲೆ ಹಾಕುವ ಕಸೂತಿ ಮಾಡಿದ ವಸ್ತ್ರ ಮತ್ತು ತಾಂಬೂಲದ ತಟ್ಟೆಗಳನ್ನು ತರಿಸಿದ್ದ. ಅವುಗಳನ್ನು ಅವಳು ಸಮಾರಂಭ ಮುಗಿದ ತಕ್ಷಣ ತೆಗೆದುಕೊಂಡು ಹೋಗಿರಲಿಲ್ಲ. ಪದಾರ್ಥಗಳನ್ನು ಅವಳ ಮನೆಗೆ ತಲುಪಿಸುವುದು ಅವನ ಜವಾಬ್ದಾರಿಯಾಗಿತ್ತು. ಕಾಲೇಜಿನಲ್ಲಿ ಒಬ್ಬ ಗುರುತಿನ ಹುಡುಗಿಯನ್ನು ಕೇಳಿ ಅವರ ಮನೆಯ ಗುರುತು ತಿಳಿದುಕೊಂಡು ತಾನೇ ಅಲ್ಲಿಗೆ ಹೊರಟ. ಅವರ ಮನೆ ಇದ್ದುದು ಗಾಣಿಗರ ಬೀದಿಯಲ್ಲಿ. ಸುಬ್ಬರಾಯನ ಕೆರೆಯಿಂದ ಅನಾಥಾಲಯದ ಹಿಂಭಾಗದಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಬಿಎಸ್ಸಿ ಬಿಇ ಎಂಬ ಬೋರ್ಡ್ ಇದೆ. ಅಂತಹ ಭಾರೀ ಮನೆಯಲ್ಲ, ಮಧ್ಯಮ ತರಗತಿಯವರು ವಾಸಿಸುವಂತಹ ತಾರಸಿಯ ಕಟ್ಟಡ. ಆನಂದ ಬಾಗಿಲು ತಟ್ಟಿದಾಗ ಬಂದು ತೆರೆದವರು ವಿನತೆ ಅಲ್ಲ. ವಿನತೆಗಿಂತಲೂ ಸ್ವಲ್ಪ ಎತ್ತರ ನಿಲುವಿನ, ಸ್ವಲ್ಪ ಹೆಚ್ಚು ಪ್ರೌಢೆಯಂತೆ ಕಾಣುವ ಬೇರೊಬ್ಬ ಹುಡುಗಿ. ಮಿಸ್ ವಿನುತಕುಮಾರಿ ಅನ್ನುವವರ ಮನೆ ಇದೆಯೇ ಎಂದು ಅವನು ಕೇಳಿದ್ದಕ್ಕೆ ಬನ್ನಿ ಕೂತ್ಕೊಳ್ಳಿ ಎಂದು ಹೇಳಿ ಆಕೆ ಒಳಗೆ ಹೋದಳು. 2 ನಿಮಿಷದಲ್ಲಿ ವಿನತೆ ಬಂದು, ನಮಸ್ಕಾರ, ನೀವು ಬರ್ತೀರಾ ಅಂತ ನಾನು ನಿರೀಕ್ಷಿಸಿದ್ದೆ ಎಂದಳು. ಆ ದಿನ ಸಂಜೆ ಸಮಾರಂಭ ಮುಗಿದ ತಕ್ಷಣ ಇವುಗಳನ್ನು ಕೊಡೋಕೆ ನಿಮ್ಮನ್ನು ಹುಡುಕಿದೆ, ನೀವಿರಲಿಲ್ಲ. ತಗೊಳ್ಳಿ, ನಾನು ಬರ್ತೀನಿ ಎಂದು ಅವನು ಮೇಲೆದ್ದ. ಹೋಗೋರಂತೆ, 1 ನಿಮಿಷ ಕೂತ್ಕೊಳ್ಳೋದಿಲ್ವೇ? ನನ್ನ ಸ್ಟಡಿ ರೂಮಿಗೆ ಬನ್ನಿ, ನಿಮಗೆ ತೀರಾ ಅರ್ಜೆಂಟ್ ಬೇರೆ ಕೆಲಸ ಇಲ್ಲ ತಾನೆ? ಆನಂದ ಅವಳೊಡನೆ ಅವಳು ಓದುವ ಕೋಣೆಗೆ ಹೋದ. ಪುಟ್ಟ ಕೊಠಡಿ, 1 ಮೇಜು, 1 ಬರೆಯುವ ಕುರ್ಚಿ, ಕೊಂಚ ದೂರದಲ್ಲಿ ಮತ್ತೆರಡು ಕುರ್ಚಿಗಳಿದ್ವು. ಗೋಡೆಯ ಮೇಲೆ ಧ್ಯಾನಿ ಬುದ್ಧ, ಕೈಲಾಸವಾಸಿ ಶಿವ, ಉಮಾಶಂಕರ ಮೊದಲಾದ ಚಿತ್ರಗಳು. ಮೇಜಿನ ಮೇಲೆ ಕೆಲವು ಪುಸ್ತಕಗಳು, ಸಂಸ್ಕೃತ, ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ತಮಿಳು ಭಾಷೆಯವು. 1 ನಿಮಿಷ ಕೂತಿರಿ, ಬರ್ತೀನಿ ಎಂದು ಹೇಳಿ ಅವಳು ಮನೆಯ ಒಳಗೆ ಹೋದಳು. ಆನಂದ ತಲೆ ಎತ್ತಿ ಮೇಲ್ಭಾಗದ ತಾರಸಿಯನ್ನು ನೋಡುತ್ತಾ ಕುಳಿತ. ಏನಾದರೂ ಯೋಚಿಸುವಾಗ ಹಾಗೆ ಕುಳಿತುಕೊಳ್ಳುವುದು ಅವನ ವಾಡಿಕೆ. 2 ನಿಮಿಷದ ನಂತರ ತಾನು ಕುಳಿತಿದ್ದ ಭಂಗಿಯನ್ನು ಬದಲಿಸಿ ವೇಸ್ಟ್ ಕೋಟಿನ ಗುಂಡಿ ಕಳಚಿ ಜುಬ್ಬದ ಜೇಬಿನಿಂದ ಕರವಸ್ತ್ರ ತೆಗೆದು ಮುಖದ ಬೆವರು ಒರೆಸಿಕೊಂಡ. ಹೊರಗೆ ಆಗ ತಾನೇ ಪ್ರಾರಂಭವಾಗಿದ್ದ ಬೇಸಿಗೆಯ ಝಳ ಮರಳುತ್ತಿತ್ತು. ಸ್ವಲ್ಪ ತಗ್ಗಿನಲ್ಲಿ ಕಟ್ಟಿದ್ದ ಆ ತಾರಸಿಯ ಮನೆಯಲ್ಲಿ ಸೆಖೆಯಾಗುತ್ತಿತ್ತು. 5 ನಿಮಿಷ ಅವನು ಹಾಗೆಯೇ ಕುಳಿತಿದ್ದ. ಅಷ್ಟರಲ್ಲಿ ವಿನತೆ ಕೈಲಿ 1 ಲೋಟ ಹಿಡಿದುಕೊಂಡು ಬಂದು ಲೋಟವನ್ನು ಅವನಿಗೆ ಕೊಟ್ಟು, ಬಹಳ ಬಿಸಿಲು, ಸ್ವಲ್ಪ ಪಾನಕ ತಗೊಳ್ಳಿ ಎಂದಳು. ಪಾನಕ ಕುಡಿದ ಮೇಲೆ ಅವನು ಏನೋ ಜ್ಞಾಪಿಸಿಕೊಂಡವನಂತೆ, ನಾನು ಮರ್ತೇ ಬಿಟ್ಟೆ, ನೀವು ಕುಡಿಯಲ್ವೇ? ನಾನು ನಿಮ್ಮನ್ನು ಬಿಟ್ಟೇ ಕುಡಿದೆ ಎಂದ. ಈಗಲಾದರೂ ನಿಮಗೆ ನನ್ನ ಜ್ಞಾಪಕ ಬಂತಲ್ಲ, ನಾನೀಗ ಸ್ವಲ್ಪ ಹೊತ್ತಿನಲ್ಲಿ ತಾನೇ ಕುಡಿದಿದ್ದೆ. ಲೋಟವನ್ನು ಕೆಳಗಿಟ್ಟು ಅವನು ಸುಮ್ಮನೆ ಕುಳಿತ. ಆನಂದ ಅಂತಹ ಕುಶಲಿಯಾದ ಸಂಭಾಷಣೆಕಾರನಲ್ಲ. ಹೊಸಬರನ್ನು ಭೇಟಿಯಾದಾಗ ಮುಖದ ಮೇಲೆ ಮುಗುಳ್ನಗೆ ತಂದುಕೊಂಡು ಇಂಗ್ಲಿಷ್ನಲ್ಲಿ ನಿಮ್ಮನ್ನು ಭೇಟಿಯಾದದ್ದು ಬಹಳ ಸಂತೋಷ, ಹೇಗಿದ್ದೀರಿ ಇತ್ಯಾದಿ ಶಿಷ್ಟಾಚಾರದ ಮಾತುಗಳನ್ನು ಆಡುವುದು ಅವನಿಗೆ ಬರುತ್ತಿರಲಿಲ್ಲವೆಂದಲ್ಲ, ಅವುಗಳನ್ನು ರೂಢಿಸಿಕೊಂಡಿರಲಿಲ್ಲ. ಅವನು ಹೀಗೆ ಸುಮ್ಮನೆ ಕುಳಿತುದನ್ನು ನೋಡಿ ಸಂಕೋಚವಾಗಿ ವಿನತೆಯು ಸುಮ್ಮನೆ ಕುಳಿತಳು. ಹೀಗೆ 4-5 ನಿಮಿಷ ಕಳೆದ ನಂತರ ಇದ್ದಕ್ಕಿದ್ದ ಹಾಗೆಯೇ ಆನಂದ ಕೇಳಿದ, ನೀವು ಏನೇನು ಬರೆದಿದ್ದೀರಿ? ಅಂದರೆ ಕತೆ, ಕವನ, ಕಾದಂಬರಿ? ವಿನತೆಗೆ ಅವನ ಪ್ರಶ್ನೆಯನ್ನು ಕೇಳಿ ಗಾಬರಿಯಾದುದು ಮಾತ್ರವಲ್ಲ, ತನ್ನ ಯಾವುದೋ ರಹಸ್ಯವನ್ನು ಬೇರೊಬ್ಬರು ಹೊರಗೆಳೆದಂತೆ ಆಯಿತು. ತಕ್ಷಣ ಹೇಳಿದಳು, ನಾನೇನೂ ಬರೆದಿಲ್ಲ. ಹಾಗಂತ ನಿಮ್ಗ್ಯಾರು ಹೇಳಿದ್ರು? ಯಾರೇನು ಹೇಳೋದು? ನನಗನ್ಸೋದು ಸಾಮಾನ್ಯವಾಗಿ ನಿಜವಾಗಿರುತ್ತೆ. ಏನೇನು ಬರೆದಿದ್ದೀರಿ ಹೇಳಿ, ನನಗೂ ಕೊಡಿ, ಓದ್ತೀನಿ. ತನ್ನ ಗುಟ್ಟನ್ನು ಪೂರ್ಣವಾಗಿ ಹೊರಗೆಳೆದಂತೆ ಅನಿಸಿತು ಅವಳಿಗೆ. ನಿಧಾನವಾಗಿ ಹೇಳಿದಳು, ನಿಮ್ಮಿಂದ ಯಾವುದನ್ನು ಯಾರೂ ಮುಚ್ಚಿಡೋದು ಸಾಧ್ಯ ಇಲ್ಲ ಅಂತ ಕಾಣುತ್ತೆ.
ನಾನೇನೋ ಕೆಲವು ಸಣ್ಣ ಕತೆ ಕೆಲವು ಕವನ ಬರೆದಿರೋದು ನಿಜ. ಆದರೆ ನಿಮಗೆ ತೋರಿಸೋಕೆ ಭಯ ಆಗುತ್ತೆ. ಈಗ ಬೇಡಿ, ಮುಂದೆ ಯಾವಾಗಲಾದರೂ ಕೊಡ್ತೀನಿ. ಅದು ಹೋಗಲಿ, ನಾನು ಬರೀತೀನಿ ಅಂತ ನಿಮಗೆ ಹೇಗೆ ತಿಳಿಯಿತು? ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಹಾಗೆ ಅನ್ನಿಸ್ತು. ನಿಮ್ಮ ಬುದ್ಧಿಶಕ್ತಿ ಪ್ರಚಂಡವಾದುದು. ನೀವು ಬಹಳ ಓದಿಯೂ ಇದ್ದೀರಂತೆ. ಕ್ಲಾಸ್ನಲ್ಲಿ ಒಂದೊಂದ್ಸಲ ನೀವು ಅಧ್ಯಾಪಕರ ಜೊತೆ ಚರ್ಚೆ ಮಾಡುವಾಗಲೇ ಕಾಣುತ್ತೆ. ಆವತ್ತು ಸಮಾರಂಭದಲ್ಲಿ ನೀವು ಮಾಡಿದ ಭಾಷಣ, ಯಾವ ವಿದ್ಯಾರ್ಥಿಯೂ ಅಷ್ಟು ಚೆನ್ನಾಗಿ ಮಾತಾಡಲಾರ. ಆ ಭಾಷಣ ಕೇಳಿಯೇ ನೀವೊಬ್ಬ ನಿಜವಾದ ಸಾಹಿತಿ ಅಂತ ನಾನು ಅರ್ಥ ಮಾಡಿಕೊಂಡೆ. ಭಾಷಣದಲ್ಲಿ ಅಂಥದ್ದೇನಿತ್ತು? ಸಾಹಿತ್ಯದಲ್ಲಿ ಕೃಷಿ ಮಾಡದ ಯಾರೂ ಆ ರೀತಿ ಮಾತನಾಡಲಾರರು. ನಮ್ಮೆಲ್ಲರ ನೆಚ್ಚಿಗೆಯ ಪ್ರೊಫೆಸರ್ ಅವರು ನಿವೃತ್ತರಾಗುವಾಗ ನಮ್ಮೆಲ್ಲರ ಮನಸ್ಸಿನಲ್ಲೂ ಇದ್ದ ದುಗುಡವನ್ನು ನೀವು ಅದೆಷ್ಟು ಭಾವರೂಪಕವಾಗಿ ಅಭಿವ್ಯಕ್ತಗೊಳಿಸಿದಿರಿ. ಅಷ್ಟರಿಂದಲೇ ತಿಳಿಯುತ್ತೆ, ಸಮಾನ ಮನೋಧರ್ಮವುಳ್ಳವರು ಒಬ್ಬರನ್ನೊಬ್ಬರು ಗುರುತಿಸುತ್ತಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ಅದು ಹೋಗಲಿ, ನೀವು ಬರೆದಿರೋದು ಕೊಡಿ ನೋಡೋಣ. ವಿನತೆ ತನ್ನ ಬರಹವನ್ನು ಕೊಡಲಿಲ್ಲ. ಅವಳಿಗೆ ಅದೇನೋ ಒಂದು ವಿಧವಾದ ಸಂಕೋಚ. ಹಾಗಾಗಿ ಹೇಳಿದಳು, ನನ್ನ ಬರಹ ನಿಮಗೆ ತೋರಿಸೋ ಮಟ್ಟದ್ದಲ್ಲ. ನಾನೇನು ಸರ್ವಜ್ಞನೇ? ನನ್ನನ್ನೇಕೆ ನೀವು ಮಹಾಜ್ಞಾನಿ ಸಾಕ್ರೆಟಿಸ್ ಅಂತ ಭಾವಿಸ್ತೀರಿ? ನಾನೊಬ್ಬಳಲ್ಲ, ನಮ್ಮ ವಿಭಾಗದ ಎಲ್ಲ ಹುಡುಗಿಯರು ನಿಮ್ಮನ್ನು ಬಹಳ ಬುದ್ಧಿವಂತರು ಅಂತಲೇ ತಿಳ್ಕೊಂಡಿದ್ದಾರೆ. ಲೈಬ್ರರಿಯಿಂದ ನೀವು ಎಷ್ಟು ಪುಸ್ತಕ ತಗೊಂಡು ಹೋಗ್ತೀರಿ, ರೆಫರೆನ್ಸ್ ವಿಭಾಗದಲ್ಲಿ ಎಷ್ಟು ಪುಸ್ತಕ ನೋಡ್ತೀರಿ ಅನ್ನೋದೆಲ್ಲ ಹುಡುಗಿಯರಿಗೆ ಗೊತ್ತಿದೆ. ಅಂದರೆ ನಿಮಗೆಲ್ಲ ಅದೇ ಕೆಲಸವೇ? ಮುಖ ನಾಚಿಕೆಯಿಂದ ಕೆಂಪಾಯಿತಾದರೂ ಅದನ್ನು ತೋರಗೊಡದೆ ಅವಳಂದಳು, ಅದೇ ಕೆಲಸವಲ್ಲದಿದ್ದರೂ ಸಹಪಾಠಿಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಓದ್ತಾರೆ, ಯಾರ್ಯಾರ ಮಟ್ಟ ಎಷ್ಟರದ್ದು ಅನ್ನೋದು ತಿಳ್ಕೊಳ್ಳೋ ಕುತೂಹಲ ಯಾರಿಗಿರೋಲ್ಲ. ನೀವೊಬ್ಬರು ಅದಕ್ಕೆ ಹೊರತು ಅಂತ ಕಾಣುತ್ತೆ. ನಿಮಗೆ ಮಾತ್ರ ಯಾರ ಬಗ್ಗೆಯೂ ಏನನ್ನು ತಿಳ್ಕೊಳ್ಳೋದ್ರಲ್ಲೂ ಆಸಕ್ತಿ ಇಲ್ಲ ಅನ್ನೋದು ಗೊತ್ತು. ಇಡೀ ವರ್ಷ ಒಂದೇ ವಿಭಾಗದಲ್ಲಿ ಓದ್ತಾ ಇದ್ರೂ ನಿಮಗೆ ಸಹಪಾಠಿಗಳ ಹೆಸರೇ ತಿಳಿದಿರೋಲ್ಲ. ಆ ದಿನ ನಿಮ್ಮಲ್ಲಿ ಮಿಸ್ ವಿನತ್ ಕುಮಾರಿ ಯಾರು ಅಂತ ಕೇಳಿದ್ರಲ್ಲ, ಅದರಿಂದ ನಿಮಗೇನಾದರೂ ನೋವಾಯ್ತೆ? ಏನೂ ಇಲ್ಲ. ಮುಂದೆ ಎಂದಾದರೂ ನನ್ನ ಹೆಸರು ಮರೆತು ನನ್ನನ್ನು ಅಪರಿಚಿತಳಂತೆ ಹುಡುಕಬಾರದು ಅಷ್ಟೇ. ನನ್ನ ಜ್ಞಾಪಕ ಶಕ್ತಿ ಅಷ್ಟು ಚೆನ್ನಾಗಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ನಮ್ಮಮ್ಮ ನನ್ನನ್ನು ದಡ್ಡ ಅಂತಲೇ ಕರೀತಿದ್ರು. ಹಾಗೇನಾದರೂ ನಾನು ನಿಮ್ಮ ಪರಿಚಯ ಮರೆತರೆ ನೀವೇ ಜ್ಞಾಪಿಸಿ ಎಂದು ಆನಂದ ಒಮ್ಮೆ ನಕ್ಕ. ವಿನತೆಯು ಅವನೊಡನೆ ನಕ್ಕು ಸುಮ್ಮನಾದಳು. ಪುನಃ ಒಂದೆರಡು ನಿಮಿಷ ಅವರಲ್ಲಿ ಯಾರೂ ಮಾತನಾಡಲಿಲ್ಲ. ಆನಂದ ತಾರಸಿಯ ಮೇಲ್ಚಾವಣಿ ನೋಡುತ್ತಾ ಕುಳಿತ. ಅವನ ಸ್ವಭಾವವೇ ಹಾಗೆ. ಒಮ್ಮೊಮ್ಮೆ ಸಂಗಡ ಇರುವವರನ್ನು ಮರೆತು ಅದಾವುದೋ ಆಲೋಚನೆಯಲ್ಲಿ ಮುಳುಗಿಬಿಡುತ್ತಾನೆ. ಏನಾದರೂ ಮಾತನಾಡುತ್ತಾನೆಂದು 5 ನಿಮಿಷ ನಿರೀಕ್ಷಿಸಿದ ನಂತರ ವಿನತೆ ಕೇಳಿದಳು, ವಸಂತರಾವ್ ನಿಮಗೆ ಗೊತ್ತೇ? ಆಲೋಚನೆಯಿಂದ ಹೊರಬಂದು ಅವನು ಕೇಳಿದ, ಯಾವ ವಸಂತರಾವ್? ಫಿಲಾಸಫಿ 2ನೇ ವರ್ಷದ ಆನರ್ಸ್ನಲ್ಲಿ ಓದ್ತಾ ಇದ್ದಾರಲ್ಲ ಅವರು. ಗೊತ್ತು, ಯಾಕೆ? ನನ್ನ ಸ್ನೇಹಿತೆ ಸುಮಿತ್ರಾ ಹೇಳಿದಳು, ನೀವು ಅವ್ರ ಕೈಯಲ್ಲಿ ತತ್ವಶಾಸ್ತ್ರ ಹೇಳಿಸ್ಕೊತಿದ್ದೀರಂತೆ. ತತ್ವಶಾಸ್ತ್ರವನ್ನು ಕ್ರಮವಾಗಿ ಕಾಲೇಜಿನಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ಆಸಕ್ತಿಯಿಂದ ನೀವು ಓದ್ತೀರಂತೆ. ಸಾಹಿತ್ಯ ಪ್ರೇಮಿಗಳಿಗೆ ತತ್ವಶಾಸ್ತ್ರದ ಅಭ್ಯಾಸ ಏಕೆ? ಯಾವ ತತ್ವವೂ ಇಲ್ಲದೆ ಇರುವ ಸಾಹಿತ್ಯವಾದರೂ ಯಾವುದು? ತತ್ವಶಾಸ್ತ್ರದ ಆಳವಾದ ಪರಿಚಯ, ದೃಷ್ಟಿಕೋನ ಇಲ್ಲದ ಯಾವ ಬರಹವೂ ನಿಜವಾದ ಸಾಹಿತ್ಯ ಆಗಲಾರದು. ಪ್ರಪಂಚದ ದೊಡ್ಡ ದೊಡ್ಡ ಬರಹಗಾರರೆಲ್ಲರೂ ದೊಡ್ಡವರೆನಿಸಿಕೊಂಡಿರುವುದು ಅವರ ಲೇಖನದಲ್ಲಿ ಕತೆ, ಕವನ, ನಾಟಕ ಯಾವುದೇ ಇರಲಿ ಕಾಣುವ ಜೀವನ ದರ್ಶನದಿಂದ. ಜೀವನ ದರ್ಶನದಿಂದ ಕನ್ನಡಿಯಷ್ಟು ತಿಳಿಯಾಗಿ ತರ್ಕಬದ್ಧವಾಗಿ ಹೇಳುವುದು ತಾನೇ ತತ್ವಶಾಸ್ತ್ರ ಅಂದರೆ. ವಿನತೆ ಸುಮ್ಮನೆ ಕುಳಿತಳು. ಅವನ ಬಗೆಗೆ ಅವಳಲ್ಲಿ ಮೊದಲಿಗಿಂತಲೂ ಹೆಚ್ಚಾದ ಗೌರವ ಉಂಟಾಯಿತು. ಈಗ ಅವಳೇ 1 ನಿಮಿಷ ಅದಾವುದೋ ಯೋಚನೆಯಲ್ಲಿ ಮಗ್ನಳಾದಳು. ಆನಂದ ಕೇಳಿದ, ಏನು ಯೋಚಿಸ್ತಾ ಇದ್ದೀರಿ? ಏನೂ ಇಲ್ಲ, ನಮ್ಮ ತಾಯಿ ಅಕ್ಕನ್ನ ನಿಮಗೆ ಪರಿಚಯ ಮಾಡಿಕೊಡ್ಲೇ? ಮಾಡಿಕೊಡಿ. ವಿನತೆ ಒಳಗೆ ಹೋದಳು. 2 ನಿಮಿಷದಲ್ಲಿ ಅವಳೊಡನೆ ಅವಳ ತಾಯಿ ಅಲ್ಲಿಗೆ ಬಂದರು. ಆನಂದ ಅವರಿಗೆ ವಂದಿಸುತ್ತಿದ್ದಂತೆಯೇ ವಿನತೆ ಹೇಳಿದಳು, ಇವರು ಇಂಗ್ಲಿಷ್ ಆನರ್ಸ್ನಲ್ಲಿ ಓದ್ತಾ ಇದ್ದಾರೆ. ಬಹಳ ಬುದ್ಧಿವಂತರು. ಇವರನ್ನು ಕಂಡ್ರೆ ಅಧ್ಯಾಪಕರಿಗೆ ಭಯ, ಅಷ್ಟೊಂದು ಓದಿದ್ದಾರೆ. ಆಮೇಲೆ
ತಾಯಿಯನ್ನು ಸೂಚಿಸಿ ಆನಂದನ ಕಡೆ ತಿರುಗಿ, ನಮ್ಮಮ್ಮ ಅಂದರೆ ನಮಗೆಲ್ಲ ಬಹಳ ಪ್ರೀತಿ, ನಮ್ಮನ್ನ ಸಾಕಿ ಬೆಳೆಸಿ ವಿದ್ಯೆ ಕಲಿಸಿದವರೇ ಅವರು ಎಂದಳು. ವಿನತೆಯ ತಾಯಿಯ ಹೆಸರು ಸರೋಜಮ್ಮ. ವಯಸ್ಸು ಸುಮಾರು 40. ಮಟ್ಟಸವಾದ ತೆಳು ಶರೀರ, ಕೈ ಕೊರಳುಗಳಲ್ಲಿ ಸಾಕಷ್ಟು ಚಿನ್ನ ಇದೆ. ಬಿಸಿಲಿಗೆ ಹೋಗದೆ ನೆರಳಿನಲ್ಲೇ ಜೀವನವನ್ನು ಕಳೆದವರೆಂದು ಮೈಬಣ್ಣ ಹೇಳುತ್ತದೆ. ಕಣ್ಣಿಗೆ ಚಿನ್ನದ ಸಣ್ಣ ಕಟ್ಟಿನ ಕನ್ನಡಕ, ಹಣೆಯಲ್ಲಿ ಕುಂಕುಮವಿಲ್ಲ, ಬದಲು ಸಾದಿನ ಒಂದು ಕರಿ ಚುಕ್ಕೆ. ಬೆಲೆ ಬಾಳುವಂತಹ ರೇಷ್ಮೆಯ ಸೀರೆ ಉಟ್ಟಿದ್ದಾರೆ. 1 ನಿಮಿಷ ನಿಂತಿದ್ದು ಅವರು ಒಳಗೆ ಹೋದರು. ಅವರನ್ನು ನೋಡಿ ವಿನತೆ ಹೇಳಿದ ಮಾತುಗಳನ್ನು ಕೇಳಿ ಆನಂದನಿಗೆ ಆಕೆ ವಿಧವೆ ಎನಿಸಿತು. ಆದರೆ ಸ್ಪಷ್ಟವಾಗಿ ಕೇಳುವುದು ಶಿಷ್ಟಾಚಾರವಲ್ಲ. ಆದ್ದರಿಂದ ಕೇಳಿದ, ನಿಮ್ಮ ತಂದೆ ಏನು ಮಾಡ್ತಿದ್ದಾರೆ? ನಮ್ಮ ತಂದೆ ಇಲ್ಲ ಎಂದು ಅವಳು ಹೇಳುತ್ತಿರುವಾಗಲೇ ಅವಳ ಅಕ್ಕ ಆನಂದನಿಗೆ ಬಾಗಿಲು ತೆರೆದ ವ್ಯಕ್ತಿ ಒಳಗೆ ಬಂದಳು. ಬರೆಯುವ ಮೇಜನ್ನು ಒರಗಿ ಆಕೆ ನಿಂತ ಮೇಲೆ ವಿನತೆ, ಇವರೇ ನಮ್ಮ ಅಕ್ಕ, ವಿಜಯಕುಮಾರಿ ಅಂತ. ಈಗ 2 ವರ್ಷದಲ್ಲಿ ನಮ್ಮ ಕಾಲೇಜಿನಿಂದಲೇ ಕನ್ನಡದಲ್ಲಿ MA ಮಾಡಿದ್ರು. ಈಗ ಕನ್ನಡ ಸಂಶೋಧನಾಲಯದಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಪರಿಚಯ ಮಾಡಿಕೊಟ್ಟಳು. ವಿಜಯಕುಮಾರಿ ವಿನತೆಗಿಂತ ಸುಮಾರು 3 ವರ್ಷಕ್ಕೆ ದೊಡ್ಡವಳಿರಬಹುದು. ವಯಸ್ಸು 22 ದಾಟಿದೆ. ಹಾಲು ಬಿಳುಪಿನ ಕಾಯ, ತಂಗಿಗಿಂತಲೂ ಹೆಚ್ಚು ಸೊಬಗಿನ ನಿಲುವು, ಆಕಾರ, ಎತ್ತರ, ತಲೆ ಬಾಚಿರುವುದರಿಂದ ಹಿಡಿದು ಸೀರೆಯ ನೆರಿಗೆ ಹಿಡಿದಿರುವವರೆಗೂ ಕುಶಲತೆ ಕಾಣುತ್ತದೆ. ಎಡಗೈಗೆ ಕಟ್ಟಿರುವ ಗಡಿಯಾರದ ಮೇಲೆ 2 ಚಿನ್ನದ ಬಳೆಗಳಿವೆ. ಬಲಗೈಗೆ ಮಾತ್ರ ಒಪ್ಪುವಂತಹ ಗಾಜಿನ ಬಳೆಗಳು. ವಿನತೆ ಹಾಗೆಯೇ ಮುಂದೆ ಸಾಗಿದಳು. ನಮ್ಮಕ್ಕನಿಗೂ ಸಾಹಿತ್ಯ ಅಂದರೆ ಪಂಚಪ್ರಾಣ. ಎಷ್ಟೋ ಕವನ ಕತೆ ಬರೆದಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯಲ್ಲಿ ಒಂದು ಜಾನಪದ ಕಾದಂಬರಿನೂ ಬರೆದಿದ್ದಾರೆ. ಮುಂದೆ ಹಳಗನ್ನಡ ಸಾಹಿತ್ಯದಲ್ಲಿ ಸಂಶೋಧನೆ ಮಾಡಿ PhDಗೆ ಕಟ್ಟುವ ಯೋಚನೆಯೂ ಇದೆ. ತನ್ನ ಪರಿಚಯವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಟ್ಟದ್ದಕ್ಕಾಗಿ ವಿಜಯಳು ತಂಗಿಯನ್ನೊಮ್ಮೆ ಕೃತಜ್ಞತಾಪೂರ್ವಕವಾಗಿ ನೋಡಿದಳು. ಮೂವರ ನಡುವೆಯೂ ಔಪಚಾರಿಕವಾಗಿ ಕೆಲವು ಮಾತುಕತೆಗಳು ನಡೆದವು. ವಿನತೆಯು ಅಕ್ಕನೊಡನೆ ತನ್ನ ಈ ಸಹಪಾಠಿಯ ಬಗೆಗೆ ಬಹಳವಾಗಿ ಮೆಚ್ಚುಗೆಯ ಮಾತುಗಳನ್ನು ಹೇಳಿದಳು. 5 ನಿಮಿಷ ಅಲ್ಲಿ ಕೂತಿದ್ದು ಆನಂದನಿಗೆ ಮತ್ತೊಮ್ಮೆ ವಂದಿಸಿ ವಿಜಯಕುಮಾರಿ ಒಳಗೆ ಹೋದಳು. ತನಗೂ ವೇಳೆ ಆಗುವುದೆಂದು ಹೇಳಿ ಆನಂದನು ಎದ್ದ. ಅವನು ಹೊರಡುವಾಗ ವಿನತೆಯೇ ಹೇಳಿದಳು, ನನಗೇನೋ ಸಂಕೋಚವೇ, ಆದರೂ ನಾನು ಬರೆದದ್ದನ್ನ ನೀವು ನೋಡಬೇಕು ಅಂತ ಆಸೆ. ನೀವು ಬರೆದದ್ದನ್ನು ನನಗೆ ಕೊಡ್ತೀನಿ ಅಂದರೆ ನಾನು ಬರೆದದ್ದನ್ನು ನಿಮಗೆ ತೋರಿಸ್ತೀನಿ. ಅಂತಹ ಉತ್ಕೃಷ್ಟವಾದ ಯಾವುದನ್ನು ನಾನು ಬರೆದಿಲ್ಲ, ಆದರೂ ನಿಮಗೆ ತೋರಿಸ್ತೀನಿ ಎಂದು ಆನಂದ ಹೇಳಿದ ಮೇಲೆ ವಿನತೆ ತನ್ನ ಪೆಟ್ಟಿಗೆಯಿಂದ ಕೆಲವು ಹಸ್ತಪ್ರತಿಗಳನ್ನು ಹುಡುಕಿ ಕೊಟ್ಟಳು. ಅವನನ್ನು ಕಳುಹಿಸಲು ಬಾಗಿಲಿನವರೆಗೂ ಬಂದು, ಆಗಾಗ್ಗೆ ನಮ್ಮನೆಗೆ ಬರ್ತೀರಿ ಎಂದಳು. ಆನಂದ ಮನೆಗೆ ಬಂದೊಡನೆಯೇ ಹಸ್ತಪ್ರತಿಗಳನ್ನು ಓದಿದ. ಒಟ್ಟು 13 ಕವನ, 5 ಸಣ್ಣ ಕಥೆಗಳಿದ್ದುವು. ಕವನಗಳಲ್ಲಿ ಭಾವದ ಅಭಿವ್ಯಕ್ತಿ ಲಲಿತವಾಗಿ ಆಗಿತ್ತು. 1-2 ಕವನಗಳಲ್ಲಿ ನಿಸರ್ಗದ ವರ್ಣನೆ ಬಂದಿತ್ತು. ಮತ್ತೊಂದು ಪದ್ಯದಲ್ಲಿ ಸಂಪಿಗೆ ಮತ್ತು ಗುಲಾಬಿಗೆ ಸ್ಪರ್ಧೆ ನಡೆಯಿತೆಂದು ವರ್ಣಿಸಲಾಗಿತ್ತು. ಸಣ್ಣ ಕಥೆಗಳಲ್ಲಿ ಸೃಷ್ಟಿಸಿದ ಪಾತ್ರಗಳೆಲ್ಲವೂ ಭಾವಪ್ರಧಾನವಾದವು. ಆಲೋಚನಾ ಶಕ್ತಿ ಇಲ್ಲದೆ ಜೀವನದ ಕಾಠಿಣ್ಯವನ್ನು ವಾಸ್ತವತೆಯ ಕೋನದಿಂದ ನೋಡಲಾರದ ಮತ್ತು ಅತಿ ಆದರ್ಶದ ಪಾತ್ರಗಳೇ ಹೆಚ್ಚು. ವಿನತಕುಮಾರಿಯ ವಯಸ್ಸು ಎಷ್ಟಿರಬಹುದು? ಆನಂದ ಯೋಚಿಸಿದ. ಪ್ರಾಯವೂ ಈಗ ತಾನೇ ಕಾಲಿಟ್ಟಿರುವ ವಯಸ್ಸು, ಸುಮಾರು 20 ವರ್ಷ ಇರಬಹುದು. ಈ ಎಲ್ಲ ಲೇಖನಗಳ ಮೇಲೂ ಅವುಗಳನ್ನು ಬರೆದ ದಿನಾಂಕ ಹಾಕಿದ್ದಾರೆ. ಸುಮಾರು 2 ವರ್ಷದಿಂದ ಬರೆಯೋದಕ್ಕೆ ಪ್ರಾರಂಭಿಸಿದಂತೆ ತೋರುತ್ತೆ. ಜೀವನದಲ್ಲಿ ಸ್ವಲ್ಪ ನೋವು ಅನುಭವಿಸಿದ ಹಾಗೂ ಇದೆ. ಆದರೆ ಕಷ್ಟವನ್ನು ಅನುಭವಿಸಿದ ನೇರವಾದ ಜ್ಞಾನ ಈ ಬರಹಗಳಲ್ಲಿ ಮೂಡಿಲ್ಲ. ಬರಹಗಳಲ್ಲಿ ಕೆಲವು ಇನ್ನೂ ಚಿಗುರು ಹೀಚಿನ ಮಟ್ಟದಲ್ಲಿದ್ದುವು, ಕೆಲವು ದೋರೆಕಾಯಿಗಳು. ಯಾವುದೂ ಪಕ್ವವಿಲ್ಲ. ಮುಂದೆ ಶ್ರಮಪಟ್ಟರೆ ಇವರು ಒಳ್ಳೆಯ ಲೇಖಕಿಯಾಗುವುದು ಖಂಡಿತ ಎಂದು ಆನಂದ ಯೋಚಿಸಿದ. ಕತೆಗಳಲ್ಲಿ ಮುಖ್ಯ ಪಾತ್ರದ ಮೇಲೆ ತಕ್ಕಷ್ಟು ಗಮನ ಕೊಡದೆ ಮುಂದೆ ಸಾಗಿದಂತೆ ಕಾಣುತ್ತದೆ. ಕತೆಯ ಅಂತ್ಯದೆಡೆಗೆ ಸಾಗಲು ಬಹು ಆತುರದಿಂದ ಓಡಿರುವುದು ಚೆನ್ನಾಗಿಯೂ ವ್ಯಕ್ತವಾಗುತ್ತದೆ. ಆದರೂ ಕವಿ ಸಹಜವಾದ ಕತೆಗಾರನ ಹೃದಯ, ಮನಸ್ಸು, ಜೀವನ ದೃಷ್ಟಿಗಳು ಪ್ರತಿಯೊಂದು ಪಂಕ್ತಿಯಲ್ಲೂ ಕಾಣುತ್ತವೆ ಎಂಬುದನ್ನು ಅವನು ಗುರುತಿಸಿದ. 2 ದಿನ ಅವನಿಗೆ ಬಿಡುವಿರಲಿಲ್ಲ. ಅವನು ಲೆಕ್ಕ ಬರೆಯುತ್ತಿದ್ದ ಅಂಗಡಿಯಲ್ಲಿ ಕೆಲಸ ಹೆಚ್ಚಾಗಿದ್ದುದರಿಂದ ದಿನವೂ ಸ್ವಲ್ಪ ಮೊದಲೇ ಹೋಗಬೇಕಾಗಿತ್ತು. 3ನೆಯ ದಿನ ವಿನತಕುಮಾರಿಯ ಮನೆಗೆ ಹೊರಟ.
ಅವಳ ಹಸ್ತಪ್ರತಿಯೊಡನೆ ತಾನು ಬರೆದಿದ್ದ ಕೆಲವು ಪ್ರಬಂಧಗಳ 2 ಕಾದಂಬರಿಗಳ ಹಸ್ತಪ್ರತಿಗಳನ್ನು ತೆಗೆದುಕೊಂಡ. ಮಧ್ಯಾಹ್ನ 3 ಗಂಟೆಯ ಬಿಸಿಲಿನಲ್ಲಿ ಮಗ ಹೊರಗೆ ಹೊರಟದ್ದನ್ನು ನೋಡಿ ತಾಯಿ ಕೇಳಿದರು, ಈ ಬಿಸಿಲಿನಲ್ಲಿ ಎಲ್ಲಿಗೆ ಹೊರಟೆ ಮಗು? ಸ್ನೇಹಿತರ ಮನೆಗಮ್ಮ, ನಾನು ಬರೆದದ್ದ ಜೊತೆಯಲ್ಲಿ ಓದ್ತೀವಿ. ಹೋಗು ಬಾ, ತೊಟ್ಟಿರುವ ಬಟ್ಟೆ ಕೊಳೆಯಾಗಿದೆ, ಬೇರೆ ಬಟ್ಟೆನಾದರೂ ಹಾಕ್ಕೊಂಡು ಹೋಗು. ತಾಯಿ ಒಗೆದು ಇಸ್ತ್ರಿ ಮಾಡಿಟ್ಟಿದ್ದ ಜುಬ್ಬ ಪೈಜಾಮಗಳನ್ನು ತೊಟ್ಟು ಆನಂದ ಹೊರಟ. ಈ ದಿನ ವಿನತೆಯೇ ಮನೆಯ ಬಾಗಿಲು ತೆರೆದಳು. ಮನೆಯವರೆಲ್ಲರೂ ಮಧ್ಯಾಹ್ನ ಬಿಸಿಲಿಗೆ ಮಲಗಿ ನಿದ್ರಿಸುತ್ತಿದ್ದಂತಿತ್ತು. ಮನೆಯ ಅಂಗಳದಲ್ಲಿ 2-3 ಜನ ಗಂಡು ಮಕ್ಕಳು ಆಡುತ್ತಿದ್ದರು. ವಿನತೆ ಬರಹದಲ್ಲೋ ಬರೆದುದನ್ನು ಪ್ರತಿ ಮಾಡುವುದರಲ್ಲೋ ತೊಡಗಿದ್ದಂತೆ ತೋರುತ್ತಿತ್ತು. ನಾನು ಬಂದುದು ನಿಮ್ಮ ಕೆಲಸಕ್ಕೆ ತೊಂದರೆ ಆಗಲಿಲ್ಲ ತಾನೆ ಎಂಬ ಅವನ ಮಾತಿಗೆ ಖಂಡಿತ ಇಲ್ಲ ಎಂದು ಹೇಳಿ ಅವಳು ಅವಳಿಗೆ ಕೊರೆದೊಯ್ದಳು. ಆನಂದ ಹಸ್ತಪ್ರತಿಗಳನ್ನು ತೆಗೆದು ಅವಳ ಮೇಜಿನ ಮೇಲೆ ಇಟ್ಟು ಸುಮ್ಮನೆ ಕುಳಿತ. ಓದಿದ್ರಾ? ಓದ್ದೆ, ಚೆನ್ನಾಗಿವೆ. ಬರೀ ಚೆನ್ನಾಗಿವೆ ಅಂದರೆ ಸಾಲದು, ವಿಮರ್ಶೆ ಹೇಳಬೇಕು. ಆದರೆ ನಿಮ್ಮ ಪರಿಚಯ ತೀರಾ ಹೊಸದು. ನಿಮ್ಮ ಲೇಖನದ ವಿಮರ್ಶೆ ಹೇಗೆ ಮಾಡಲಿ? ಚೆನ್ನಾಗಿ ಪರಿಚಯವಿಲ್ಲದವರ ಕೃತಿಯನ್ನ ಯಾರೂ ವಿಮರ್ಶೆ ಮಾಡಬಾರದು ಅಂತ ಅಭಿಪ್ರಾಯವೇ? ಹಾಗಲ್ಲ, ಅದು ವಿಶ್ವಾಸಕ್ಕೆ ಭಂಗ ತರಬಾರದು. ವಿಶ್ವಾಸಕ್ಕೆ ಭಂಗ ಏಕಾಗಬೇಕು? ತುಸು ಕೋಪಗೊಂಡವಳಂತೆ ವಿನತೆ ಹೇಳಿದಳು. ಒಂದು ವಿಷಯ, ನಿಮ್ಮಿಂದ ವಿಮರ್ಶೆ ಕೇಳಬೇಕೆಂದೇ ಇವನ್ನು ನಿಮಗೆ ಕೊಟ್ಟೆ. ನಿಮ್ಮ ವಿಮರ್ಶೆಯಿಂದ ನಾನು ಮುಂದೆ ಬಹಳ ತಿದ್ದಿಕೊಳ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ತನಗೆ ಎನಿಸಿದ ಎಲ್ಲ ಅಂಶಗಳನ್ನು ಆನಂದ ಹೇಳಿದ. ಅವುಗಳಲ್ಲಿರುವ ಉತ್ತಮ ಅಂಶಗಳ ಬಗೆಗೆ ತನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ. ನ್ಯೂನತೆಗಳನ್ನು ಮುಚ್ಚುಮರೆಯಿಲ್ಲದೆ ಹೇಳಿದ. ಅವನ ಮಾತುಗಳನ್ನು ವಿನತೆ ಸಾವಧಾನವಾಗಿ ಅವಲೋಕಿಸುತ್ತಿದ್ದಳು. ಸುಮಾರು 1 ಗಂಟೆಯ ಕಾಲ ಅವನು ಮಾತನಾಡಿರಬಹುದು. ಹಣೆಯ ಮೇಲಿನ ಬೆವರನ್ನು ಕೈವಸ್ತ್ರದಿಂದ ಒರೆಸಿಕೊಳ್ಳುತ್ತಾ ಕುಡಿಯಲು ನೀರು ಕೇಳಿದ. ಮಜ್ಜಿಗೆ ಕುಡಿತೀರಾ? ಅವಳು ಕೇಳಿದ್ದಕ್ಕೆ ಕೊಡಿ, ಹಾಗೆಯೇ ಸ್ವಲ್ಪ ನೀರೂ ಬೇಕು ಎಂದ. ನೀರನ್ನು ಮಜ್ಜಿಗೆಯನ್ನು ತಂದು ಅವನ ಕೈಗೆ ಕೊಟ್ಟು ಅವನು ಅವುಗಳನ್ನು ಕುಡಿದ ನಂತರ ಹೇಳಿದಳು, ನೀವು ಓದಿದ್ದು ನನ್ನ ಸುಯೋಗ ಅಂದ್ಕೋತೀನಿ. ನನ್ನ ಬರಹಗಳಲ್ಲಿ ಅದೇನೋ ನ್ಯೂನತೆಗಳಿವೆ ಅಂತ ನನಗೆ ತೋರ್ತಾ ಇತ್ತು. ಅವು ಏನು, ಯಾಕೆ ಆಗಿವೆ ಅನ್ನೋದು ಮಾತ್ರ ತಿಳಿಯಾಗಿ ಕಾಣ್ತಾ ಇರಲಿಲ್ಲ. ಈಗ ನೀವು ಹೇಳಿದ ಮೇಲೆ ಸ್ಫುಟವಾಗಿ ಕಾಣುತ್ತವೆ. ನಾನೇನೋ ನಿಮಗೆ ತೊಂದರೆ ಕೊಡ್ತಿದ್ದೀನಿ, ಆದರೂ ದಯವಿಟ್ಟು ಅದನ್ನು ಗಮನಿಸಬೇಡಿ. ನಾನು ಬರೆದಿರುವ ಎಲ್ಲ ಲೇಖನಗಳನ್ನು ಕೊಡ್ತೀನಿ. ನಿಮಗೆ ಬಿಡುವಾದಾಗ ನೋಡಿ ವಿಮರ್ಶೆ ಹೇಳಬೇಕು. ಖಂಡಿತವಾಗಿ. ಹಾಗೆಯೇ ನನ್ನ ಲೇಖನವನ್ನು ನೀವು ನೋಡಿ ಹೇಳಿ. ನಾನೆಷ್ಟರವಳು? ನನಗೆ ಆ ಯೋಗ್ಯತೆಯೂ ಇಲ್ಲ, ಧೈರ್ಯ ಮೊದಲೇ ಇಲ್ಲ. ಅವು ನನಗೂ ಇಲ್ಲ. ಆದರೆ ನಾವಿಬ್ಬರು ವಿದ್ಯಾರ್ಥಿಗಳು ಎಂದು ಹೇಳಿ ಆನಂದ ಸುಮ್ಮನಾದ. ಅವನ ಮನಸ್ಸಿನಲ್ಲಿ ಆಕೆಯ ಬಗ್ಗೆ ಹೆಚ್ಚಾಗಿ ತಿಳಿಯಬೇಕೆಂಬ ಕುತೂಹಲ ಮೂಡಿತು. ಈ ರೀತಿಯ ಅಭಿರುಚಿ ಬೆಳೆಸಿಕೊಂಡು ಅದಕ್ಕೆ ತಕ್ಕಂತೆ ವ್ಯವಸಾಯ ಮಾಡುವವರು ಹೆಂಗಸರಲ್ಲಿ ವಿರಳ. ಅವನು ಕೇಳಿದ, ಎಷ್ಟು ದಿನದಿಂದ ನಿಮಗೆ ಸಾಹಿತ್ಯದ ಬಗ್ಗೆ ಅಭಿರುಚಿ ಇದೆ? ಚಿಕ್ಕ ವಯಸ್ಸಿನಿಂದಲೂ ಸಿಕ್ಕಿದ ಕತೆ ಕಾದಂಬರಿ ಓದ್ತಾ ಇದ್ದೆ. ಹೈಸ್ಕೂಲ್ನಲ್ಲಿದ್ದಾಗಲೇ 1-2 ಸಲ ಬರೆಯುವ ಪ್ರಯತ್ನ ಮಾಡಿ ಸುಮ್ಮನಾಗಿದ್ದೆ. ಕಾಲೇಜಿಗೆ ಸೇರಿದ ನಂತರ ಆಗೊಂದು ಈಗೊಂದು ಬರೀತಿದ್ದೀನಿ. ಬರೆದದ್ದನ್ನ ನಮ್ಮಕ್ಕ ನೋಡ್ತಾರೆ. ಭಾಷೆ ಬಗ್ಗೆ ಅವರು ಅನೇಕ ಸಲಹೆ ಕೊಡ್ತಾರೆ. ಆದರೆ ತುಂಡು ತುಂಡಾಗಿ ವಿಮರ್ಶೆ ಮಾಡೋದಲ್ಲದೆ ನೀವು ಹೇಳೋ ಹಾಗೆ ಕೃತಿಯನ್ನ ಇಡಿಯಾಗಿ ನೋಡೋವಂಥವರು ನನಗೆ ಯಾರೂ ಸಿಕ್ಕಿರಲಿಲ್ಲ. ಸಾಹಿತ್ಯದ ಬಗ್ಗೆ ಅವರು ಅದೆಷ್ಟೋ ಮಾತನಾಡಿದರು. ಕನ್ನಡದಲ್ಲಿ ತಮಗೆ ಮೆಚ್ಚುಗೆಯಾದ ಮತ್ತು ಆಗದ ಲೇಖಕರ ಬಗೆಗೂ ಮಾತನಾಡಿದರು. ಆಂಗ್ಲ ಮತ್ತು ಇತರ ಐರೋಪ್ಯ ಬರಹಗಾರರಲ್ಲೂ ವಿನತೆ ಅಲ್ಲೊಬ್ಬ ಇಲ್ಲೊಬ್ಬರಂತೆ ಒಂದೊಂದು ಕೃತಿಯನ್ನು ಓದಿದ್ದಳು. ಅವಳಿಗೆ ಇಂಗ್ಲಿಷ್ ಭಾಷೆ ತೊಡಕಾಗಿರಲಿಲ್ಲ. ಅವಳು ಹೈಸ್ಕೂಲ್ ಓದಿದ್ದು ಕಾನ್ವೆಂಟಿನಲ್ಲಿ. ತಂದೆ ವಿದ್ಯಾವಂತರಾದುದರಿಂದ ಮನೆಗೆ ಇಂಗ್ಲಿಷ್ ಭಾಷೆ ಹೊರಗಿನದಾಗಿರಲಿಲ್ಲ. ಸಾಹಿತ್ಯದ ಕೆಲವು ಮೌಲ್ಯಗಳ ಬಗೆಗೂ ಅವರು ಚರ್ಚಿಸಿದರು. 2 ದಿನದಲ್ಲಿ ಅವರು ಪರಸ್ಪರ ಸ್ನೇಹಿತರೇ ಆದರೆನ್ನಲಡ್ಡಿಲ್ಲ. ಪರಸ್ಪರರ ಮನೆತನಗಳ ವಿಷಯವನ್ನೂ ತಿಳಿದುಕೊಂಡರು. ಆನಂದ ತನ್ನ ತಂದೆ ತೀರಿಕೊಂಡದ್ದು, ತಾವು ಮೈಸೂರಿಗೆ ಬಂದುದು, ತನಗಾಗಿ ತಾಯಿ ಕಷ್ಟಪಡುವುದು ಎಲ್ಲವನ್ನೂ ಹೇಳಿದ. ನಾನು ನಿಮ್ಮ ತಾಯಿಯನ್ನು ನೋಡಬೇಕು. ಅವಳು ಹೇಳಿದ್ದಕ್ಕೆ ಅವಶ್ಯವಾಗಿ ಬನ್ನಿ ಎಂದು ಕರೆದ. ಅವಳು ತನ್ನ ಮನೆತನದ ಸಂಗತಿಯನ್ನೂ ಹೇಳಿದಳು. ತಂದೆಯ ಕಾಲದಲ್ಲಿ ಅವರು ಉತ್ತಮ ಸ್ಥಿತಿಯಲ್ಲಿದ್ದರು.
ತಂದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ₹1,000 ಸಂಬಳ ಬರುತ್ತಿತ್ತು. 2 ಕಾರುಗಳನ್ನಿಟ್ಟಿದ್ರು. ನಮ್ಮ ತಾಯಿ 2ನೇ ಹೆಂಡತಿ. ಮೊದಲ ಹೆಂಡತಿಯಲ್ಲಿ ಒಬ್ಬ ಹೆಣ್ಣು, 4 ಜನ ಗಂಡು ಮಕ್ಕಳು. ಹೆಂಡತಿ ಸಾಯೋ ವೇಳೆಗೆ 36 ವರ್ಷವಾಗಿತ್ತು. ನಮ್ಮ ತಾಯಿಯ ತಾಯಿಗೆ ಅವರು ಸೋದರಿಕೆಯ ಸಂಬಂಧದಲ್ಲಿ ತಮ್ಮನಾಗಬೇಕಾಗಿತ್ತು. ಮದುವೆಯಾಯಿತು. ನಮ್ಮ ತಾಯಿಗೆ ನಾವಿಬ್ಬರು ಹುಡುಗಿಯರು. ನಮಗೆ 4 ಜನ ತಮ್ಮಂದಿರು. ಸತ್ತಾಗ ತಂದೆಗೆ 50 ವರ್ಷ. ನಂತರ ಸಂಸಾರ ಕಷ್ಟಪಡಬೇಕಾಯಿತು. ಅಷ್ಟರಲ್ಲಿ ಹಿರಿಯ ಹೆಂಡತಿಯ ಮಕ್ಕಳೆಲ್ಲರಿಗೂ ಕೆಲಸ ಆಗಿತ್ತು. ಮಗಳಿಗೆ ಮದುವೆಯಾಗಿತ್ತು. ಆ ಮಕ್ಕಳು ಈ ಸಂಸಾರ ನೋಡಿಕೊಳ್ಳಲಿಲ್ಲ. ಇನ್ಶೂರೆನ್ಸ್ನಲ್ಲಿ ಬಂದ ಹಣದಲ್ಲಿ ಅರ್ಧ ಭಾಗವು ತಂದೆ ಮಾಡಿದ್ದ ಸಾಲಕ್ಕೆ ಹೋಯಿತು. ಉಳಿದುದರಲ್ಲಿ ತಂದೆ ಸತ್ತದ್ದು ಹಾಸನದಲ್ಲಿ. ಮಕ್ಕಳನ್ನು ಕಟ್ಟಿಕೊಂಡು ತಾಯಿ ಮೈಸೂರಿಗೆ ಬಂದರು. ಮನೆಯಲ್ಲಿದ್ದ ಚಿನ್ನ ಬೆಳ್ಳಿಗಳನ್ನು ನಿಧಾನವಾಗಿ ಕರಗಿಸಿ ತಾಯಿಯು ಮಕ್ಕಳ ವಿದ್ಯಾಭ್ಯಾಸ ಮುಂದುವರೆಸಿದರು. ಈಗ 1 ವರ್ಷದಿಂದ ಅಕ್ಕನಿಗೆ ಕೆಲಸ ಆಗಿದೆ. ಮುಂದೆ ನಾನು ಕೆಲಸಕ್ಕೆ ಸೇರಿ ತಮ್ಮಂದಿರನ್ನ ಪೂರ್ತಿ ಓದಿಸಬೇಕು. ಅವರಿಬ್ಬರು ಸಂಜೆ 6 ಗಂಟೆಯವರೆಗೂ ಮಾತನಾಡುತ್ತಿದ್ದರು. ತಾನು ಹೊರಡುವುದಾಗಿ ಆನಂದ ನಡುವೆ 2 ಸಲ ಎದ್ದಿದ್ದ. ಕೊಂಚ ಕೂತ್ಕೊಳ್ಳಿ ಎಂದು ವಿನತೆಯೇ ಹೇಳಿ ಅವನನ್ನು 6 ಗಂಟೆಯವರೆಗೂ ಉಳಿಸಿಕೊಂಡಳು. ಅವಳು ಬರೆದ ಇನ್ನುಳಿದ ಹಸ್ತಪ್ರತಿಗಳನ್ನು ತೆಗೆದುಕೊಂಡು ಅವನು ಹೊರಟಾಗ ಹೇಳಿದಳು, ರಜೆ ಇದೆ, ಆಗಾಗ ನಮ್ಮನೆಗೆ ಬರ್ತಾ ಇರಿ. ನಿಮ್ಮೊಡನೆ ಮಾತನಾಡೋ ಪ್ರತಿ ನಿಮಿಷವೂ ಹೊಸ ಹೊಸ ವಿಚಾರ ತಿಳಿಯುತ್ತೆ. ನನ್ನ ಹಸ್ತಪ್ರತಿಗಳನ್ನು ಓದಿ, ಇನ್ನು 4-5 ದಿನ ಆದಮೇಲೆ ಬರ್ತೀನಿ ಎಂದು ಹೇಳಿ ಆನಂದ ತಾನು ಕೆಲಸ ಮಾಡುತ್ತಿದ್ದ ಅಂಗಡಿಗೆ ಹೋದ. ದಾರಿಯಲ್ಲಿ ಅವನು ತಾನು ವಿನತೆಯ ಸಂಗಡ ಆಡಿದ ಮಾತುಗಳೆಲ್ಲವನ್ನೂ ಜ್ಞಾಪಿಸಿಕೊಂಡ. ಸಾಹಿತ್ಯದ ಬಗೆಗೆ ಅವರು ಬಹಳವಾಗಿ ಚರ್ಚಿಸಿದ್ದರು. ಕಲೆಯ ಗುರಿ ರೂಪರೇಷೆಗಳನ್ನು ಮಾತನಾಡಿದ್ದರು. ಹಾಗೆ ನೋಡಿದರೆ ಬಹಳವಾಗಿ ಮಾತನಾಡಿದ್ದವನು ಆನಂದನೇ. ವಿನತೆ ಮಧ್ಯೆ ಮಧ್ಯೆಯೇ ಒಂದೊಂದು ಪ್ರಶ್ನೆ ಕೇಳುತ್ತಿದ್ದಳು. ಅವನು ಹೇಳುವುದನ್ನು ಆಸ್ಥೆಯಿಂದ ಕೇಳುತ್ತಿದ್ದಳು. ಅವನು ಸ್ಫೂರ್ತಿಯಿಂದ ಹೇಳುತ್ತಿದ್ದ. ಈ ಎಲ್ಲ ಯೋಚನೆಯಿಂದ ಅವನು ತನ್ನಲ್ಲಿ ತಾನೇ ಎಂದುಕೊಂಡ, ಈ ದಿನ ನಾನು ಅದೆಷ್ಟು ಉತ್ಸಾಹದಿಂದ ಮಾತನಾಡಿದೆ. ಎಷ್ಟೋ ಹೊಸ ವಿಷಯಗಳು, ನನಗೇ ತಿಳಿಯದಿದ್ದ ಹೊಸ ಸಂಗತಿಗಳು ನನ್ನ ಮಾತಿನಲ್ಲಿ ಹೊರಬಂದುವು. ಅವರೊಡನೆ ಚರ್ಚಿಸುವಾಗ ಉತ್ಸಾಹ ಸಂಚರಿಸಿದಂತಾಗುತ್ತದೆ. ಅವಳು ಕೊಟ್ಟಿದ್ದ ಹಸ್ತಪ್ರತಿಗಳನ್ನು ಓದಿ ತನ್ನ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅವನು ಟಿಪ್ಪಣಿಗಳ ಒಂದು ಹಾಳೆಯನ್ನೇ ತಯಾರಿಸಿದ. ಅಷ್ಟರಲ್ಲಿ ಅವಳು ತನ್ನ ಹಸ್ತಪ್ರತಿಗಳನ್ನು ಓದಿರುತ್ತಾಳೆ, ತನ್ನೊಡನೆ ಅವುಗಳನ್ನು ವಿಮರ್ಶಿಸುತ್ತಾಳೆ ಎಂಬ ಉತ್ಸಾಹಪೂರ್ವಕ ನಿರೀಕ್ಷೆಯಿಂದ ಒಂದು ಸಂಜೆ 4 ಸಮಯದಲ್ಲಿ ಅವರ ಮನೆಗೆ ಹೋದ. ಅವನು 3 ಸಲ ಮನೆಯ ಬಾಗಿಲು ತಟ್ಟಿದರೂ ಯಾರೂ ಮಾತನಾಡಲಿಲ್ಲ. ಮತ್ತೊಮ್ಮೆ ತಟ್ಟಿದಾಗ ಸುಮಾರು 18 ವರ್ಷದ ಹುಡುಗ, ವಿನತೆಯ ತಮ್ಮನಿರಬಹುದು, ಬಂದು ಬಾಗಿಲು ತೆರೆದು ಬಾಗಿಲಿನಲ್ಲಿಯೇ ನಿಂತ. ಅವನ ಕೈಲಿ ಆನಂದನ ಹಸ್ತಪ್ರತಿಗಳ ಕಟ್ಟು ಇತ್ತು. ಅದನ್ನು ಮುಂದೆ ನೀಡಿ ಆ ಹುಡುಗ ಹೇಳಿದ, ಅವರಿಗೆ ಇದನ್ನ ಓದೋದಕ್ಕೆ ಬಿಡುವಿಲ್ವಂತೆ, ತಗೊಳ್ಳಿ. ಆನಂದನಿಗೆ ಪರಿಸ್ಥಿತಿಯ ಅರ್ಥ ಆಗಲಿಲ್ಲ. ಅವನು ಹಸ್ತಪ್ರತಿಯ ಕಟ್ಟನ್ನು ತೆಗೆದುಕೊಂಡ. ತನ್ನ ಕೈಯಲ್ಲಿದ್ದ ಪ್ರತಿಗಳನ್ನು ತನಗೆ ಅರಿವಿಲ್ಲದೆಯೇ ಆ ಹುಡುಗನಿಗೆ ಕೊಟ್ಟು, ಇವುಗಳನ್ನು ಅವರು ಕೊಟ್ಬಿಡಿ ಎಂದು ಹೇಳಿ ಅಲ್ಲಿಂದ ಬೇಗ ಬೇಗ ಹೊರಟು ಬಂದ. ಎಂತಹ ಉಪೇಕ್ಷೆ! ಉದ್ದೇಶಪೂರ್ವಕವಾಗಿ ಮಾಡಿರುವ ಅವಹೇಳನ. ಆನಂದನಂತಹ ಸೂಕ್ಷ್ಮ ಮನೋಗುಣದ ಸಾಹಿತ್ಯಪ್ರಿಯ ಮನಸ್ಸಿಗೆ ಈ ಘಟನೆಯಿಂದ ತೀವ್ರವಾಗಿ ನೋವಾಯಿತು. ದಾರಿಯಲ್ಲಿ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು, ನಾನೊಂದು ಹೊಸ ಪಾಠ ಕಲಿತೆ ಎಂದು ತನಗೆ ತಾನೇ ಹೇಳಿಕೊಂಡ. ಏಪ್ರಿಲ್ ತಿಂಗಳ ಮೊದಲನೆಯ ವಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಮುಗಿದು ಹೋಗಿತ್ತು. ಪರಸ್ಥಳದ ವಿದ್ಯಾರ್ಥಿಗಳೆಲ್ಲ ಅವರವರ ಊರುಗಳಿಗೆ ಹೋಗಿದ್ದರು. ಮತ್ತೆ ಕೆಲವರು ರೈಲಿನಲ್ಲಿ ದೊರೆಯುವ ರಿಯಾಯಿತಿ ಉಪಯೋಗಿಸಿಕೊಂಡು ಪ್ರವಾಸ ಕೈಗೊಂಡಿದ್ದರು. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಲಿ ಉಪಾಧ್ಯಾಯರುಗಳಾಗಲಿ ಇರುತ್ತಿರಲಿಲ್ಲ. ಕಾಲೇಜಿನ ಕಚೇರಿ ಮಾತ್ರ 1 ಹೊತ್ತು ತೆರೆದಿರುತ್ತಿತ್ತು. ವಸಂತನು ವಿಶ್ವವಿದ್ಯಾಲಯದ ಗ್ರಂಥ ಭಂಡಾರದಲ್ಲಿ ಪುಸ್ತಕಗಳನ್ನು ಹುಡುಕುತ್ತಿದ್ದ. ರಜೆಯಲ್ಲಿ ಪುಸ್ತಕಗಳನ್ನು ಒಯ್ಯುವ ವಿದ್ಯಾರ್ಥಿಗಳು ಅಪೂರ್ವವಾದ್ದರಿಂದ ಬೇಕಾದ ಪುಸ್ತಕಗಳು ತಕ್ಷಣ ಸಿಕ್ಕುತ್ತಿದ್ದವು. ವಸಂತನಿಗೆ ಭಂಡಾರದ ಗುಮಾಸ್ತರ ಮತ್ತು ಭಂಡಾರಿಗರ ಪರಿಚಯ ಚೆನ್ನಾಗಿದೆ. ಆತ ಬಹಳವಾಗಿ ಪುಸ್ತಕಗಳನ್ನು ಒಯ್ದು ಓದುತ್ತಿದ್ದುದೇ ಅದಕ್ಕೆ ಕಾರಣ. ಅವನು ರಜೆಯಲ್ಲೂ ಓದುವುದನ್ನು ಬಿಡುತ್ತಿರಲಿಲ್ಲ. ವಸಂತನ ಊರು ಶಿವಮೊಗ್ಗ. ತಂದೆ ತಾಯಿ ಇಬ್ಬರೂ ಇದ್ದಾರೆ. ತಂದೆ ಅಡಿಕೆ ತೋಟದ ಮಾಲೀಕರು, ತಕ್ಕಷ್ಟು ಶ್ರೀಮಂತರು. ಲಾಯರ್ ವೃತ್ತಿಯನ್ನು ಮಾಡುತ್ತಿದ್ದಾರೆ.
ಲಾಯರ್ ಆಗಿರುವುದು ಹೊತ್ತು ಕಳೆಯುವುದಕ್ಕಾಗಿಯೇ ಹೊರತು ಜೀವನ ನಿರ್ವಹಣೆಗಲ್ಲ. ರಾಜಕೀಯದಲ್ಲೂ ತೊಡಗಿರುತ್ತಾರೆ. ತಾಯಿ ದೈವಭಕ್ತಿಯುಳ್ಳ ಆದರೆ ಅಂಧಭಕ್ತಿ ಇಲ್ಲದ ಹೆಂಗಸು. ಅವರು ತಕ್ಕಮಟ್ಟಿನ ವಿದ್ಯಾವಂತೆ. ಇಂಗ್ಲಿಷ್ ವೃತ್ತಪತ್ರಿಕೆ ಓದಿ ಅರ್ಥ ಮಾಡಿಕೊಳ್ಳಬಲ್ಲವರು. ವಸಂತ ತಾಯಿ ತಂದೆಯರಿಗೆ ಒಬ್ಬನೇ ಮಗ. ಅವನಿಗೆ ಆಗಲೇ 28 ವರ್ಷ. ಅವನ 2 ಅಕ್ಕಂದಿರಿಗೆ 2 ಪದವೀಧರೆಯರು ಮದುವೆಯಾಗಿ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ಒಬ್ಬ ತಂಗಿ ಶಿವಮೊಗ್ಗೆಯಲ್ಲೇ ಇಂಟರ್ಮೀಡಿಯೇಟ್ನಲ್ಲಿ ಓದುತ್ತಿದ್ದಾಳೆ. ಅವಳಿಗೆ ಇನ್ನೂ ಮದುವೆ ಆಗಿಲ್ಲ. ವಸಂತ ಈ ವರ್ಷ ತಾನೇ ತತ್ವಶಾಸ್ತ್ರದ ಆನರ್ಸ್ನಲ್ಲಿ 2ನೇ ವರ್ಷ ಮುಗಿಸಿದ್ದಾನೆ. ಅವನು ಆನರ್ಸ್ ಓದುತ್ತಿರುವುದು ಇದೇ ಮೊದಲಲ್ಲ. ಮನಃಶಾಸ್ತ್ರ ತೆಗೆದುಕೊಂಡು ಆನರ್ಸ್ ಅನ್ನು ಎಂಎಯನ್ನು ಇದೇ ಕಾಲೇಜಿನಲ್ಲಿ ಮುಗಿಸಿದ್ದಾನೆ. ಉತ್ತಮ ತರಗತಿಯಲ್ಲಿ ತೇರ್ಗಡೆಯೂ ಆಗಿದೆ. ಇದೇ ಕಾಲೇಜಿನಲ್ಲಿ ಅಧ್ಯಾಪಕನ ಕೆಲಸ ದೊರೆಯುವಂತಿತ್ತು. ಅವನೇ ಅದನ್ನು ನಿರಾಕರಿಸಿ ಈಗ ತತ್ವಶಾಸ್ತ್ರವನ್ನು ಸೂಕ್ಷ್ಮವಾಗಿ ವ್ಯಾಸಂಗ ಮಾಡಲು ತೊಡಗಿದ್ದಾನೆ. ಆತ ಇಂಟರ್ಮೀಡಿಯೇಟ್ನಲ್ಲಿ ಜೀವಶಾಸ್ತ್ರವನ್ನು ಬಹಳ ಆಸಕ್ತಿಯಿಂದ ಅಭ್ಯಸಿಸಿದ್ದ. ಡಾರ್ವಿನ್ ಮತ್ತು ಸ್ಪೆನ್ಸರ್ರ ಎಲ್ಲ ಬರಹಗಳನ್ನು ತನಗೆ ತಿಳಿದ ಮಟ್ಟಿಗೆ ಇಂಟರ್ಮೀಡಿಯೇಟ್ನಲ್ಲೇ ಓದಿದ್ದ. ಅನಂತರ ತುಲನಾತ್ಮಕ ಮನಃಶಾಸ್ತ್ರವನ್ನು, ಪ್ರಾಣಿಗಳ ಮತ್ತು ಮನುಷ್ಯರ ಮನಃಶಾಸ್ತ್ರವನ್ನು ವ್ಯಾಸಂಗ ಮಾಡಿದ್ದ. ಆಧುನಿಕ ಕಾಲದಲ್ಲಿ ಅನೇಕ ಪಂಥಗಳಾಗಿ ಕವಲೊಡೆದ ಆ ವಿಜ್ಞಾನವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿದ್ದ. ಎಂಎ ಓದುವ ವೇಳೆಗಾಗಲೇ ಅವನ ಮನಸ್ಸು ತತ್ವಶಾಸ್ತ್ರದೆಡೆಗೆ ತಿರುಗಿತ್ತು. ಆನರ್ಸ್ನಲ್ಲಿಯೇ ತತ್ವಶಾಸ್ತ್ರದ ಒಂದು ಪೇಪರ್ ಅನ್ನು ಐಚ್ಛಿಕ ವಿಷಯವನ್ನಾಗಿ ಓದಿ ಪರೀಕ್ಷೆಗೆ ಕಟ್ಟಿದ್ದ. ಈಗ ಅವನಿಗೆ ಕನ್ನಡ, ಇಂಗ್ಲಿಷ್ ಮತ್ತು ಇತರ ಪೂರಕ ವಿಷಯಗಳಲ್ಲಿ ಪರೀಕ್ಷೆಗೆ ಕಟ್ಟದಿರುವ ವಿನಾಯಿತಿ ದೊರೆತಿದೆ. ಆದ್ದರಿಂದ ತನ್ನ ಸಮಸ್ತ ವೇಳೆಯನ್ನು ತತ್ವಶಾಸ್ತ್ರ ಓದುವುದರಲ್ಲಿಯೇ ಕಳೆಯುತ್ತಿದ್ದಾನೆ. ಪರೀಕ್ಷೆಯಲ್ಲಿ ಉತ್ತಮ ದರ್ಜೆ ಪಡೆದು ಮುಂದೆ ದೊಡ್ಡ ನೌಕರಿಗೆ ಹೋಗಬೇಕೆಂಬ ದೃಷ್ಟಿ ಸ್ವಲ್ಪವೂ ಇಲ್ಲ. ಊರಿನಲ್ಲಿ ತಿಂದು ಮಿಗುವಷ್ಟು ಆಸ್ತಿ ಇದೆ. ಜ್ಞಾನಕ್ಕಾಗಿ ಓದುವುದು ಆತನ ಉದ್ದೇಶ. ಕಾಲೇಜಿನ ಪಠ್ಯಕ್ರಮದಲ್ಲಿ ಇರುವುದಕ್ಕಿಂತಲೂ ಬಹು ಮುಂದೆ ಹೋಗಿದ್ದಾನೆ. ವಿಚಾರವಾದವು ಅವನಿಗೆ ಬಹಳವಾಗಿ ಹಿಡಿತಿದೆ. ಸಾಕ್ರೆಟೀಸನ ವಿಮರ್ಶಾ ಪದ್ಧತಿ, ಪ್ಲೇಟೋನ ಆದರ್ಶದ ಕನಸು, ಅರಿಸ್ಟಾಟಲ್ನ ತರ್ಕ, ಡೆಕಾರ್ಟ್ ಮತ್ತು ಲೈಬ್ನಿಸರ ವಿಚಾರವಾದ, ಬೇಕನ್ನ ಪ್ರಯೋಗವಾದ ಮೊದಲಾದವನ್ನು ಓದಿದ್ದಾನೆ. ಈ ರಜೆಯಲ್ಲಿ ಕ್ಯಾಂಟರ್ನ ಕಷ್ಟಕರವಾದ 3 ಪುಸ್ತಕಗಳನ್ನು ವ್ಯಾಸಂಗ ಮಾಡುತ್ತಿದ್ದಾನೆ. ಚಿಕ್ಕ ವಯಸ್ಸಿನಿಂದ ಬಹಳ ಓದಿದ್ದರಿಂದ ಇರಬೇಕು, ಅವನಿಗೆ ಈಗ ಕನ್ನಡಕವಿಲ್ಲದೆ ಓದುವುದು ಸಾಧ್ಯವಾಗುವುದಿಲ್ಲ. ಈಗ 6 ತಿಂಗಳಿನಲ್ಲಿ ತಾನೇ ಹೊಸದಾಗಿ ಗಾಜನ್ನು ತೆಗೆದುಕೊಂಡಿದ್ದಾನೆ. ಉಡಿಗೆ ತೊಡಿಗೆಯಲ್ಲಿ ಅವನದು ಸರಳ ರೀತಿ. ಒಂದು ಶರ್ಟು, ಒಂದು ಹತ್ತಿ ಬಟ್ಟೆಯ ಶರಾಯಿ, ಕಾಲಿಗೆ ಎಕ್ಕಡ, ಇಷ್ಟಾದರೆ ಸಾಕು. ವೇಷಭೂಷಣಗಳ ಮೇಲೆ ಗಮನವೇ ಇಲ್ಲ. ಆ ದಿನ ವಸಂತ ಪುಸ್ತಕ ಭಂಡಾರದಿಂದ ಹೊರಗೆ ಬರುವ ವೇಳೆಗೆ ಆನಂದ ಎದುರಿಗೆ ಬಂದ. ವಸಂತನನ್ನು ನೋಡಿ ಆನಂದ, ನಾನು ನಿಮ್ಮ ಹಾಸ್ಟೆಲ್ಲಿಗೆ ಬರಬೇಕಂತಿದ್ದೆ, ಇಲ್ಲಿ ನೀವೇ ಸಿಕ್ಕಿದ್ರಿ ಎಂದ. ವಸಂತನಿದ್ದುದು ಕಾಲೇಜಿನ ಹಾಸ್ಟೆಲಿನಲ್ಲಿ. ಅಲ್ಲಿ ಅವನು ತನಗೇ ಒಂದು ಪ್ರತ್ಯೇಕ ಕೋಣೆ ತೆಗೆದುಕೊಂಡಿದ್ದ. 2 ನಿಮಿಷದಲ್ಲಿ ಆನಂದ ತನಗೆ ಬೇಕಾದ ಪುಸ್ತಕಗಳನ್ನು ತೆಗೆದುಕೊಂಡ. ಇಬ್ಬರು ವಸಂತನ ಕೋಣೆಗೆ ಹೋದರು. ವಸಂತ ಆನಂದನಿಗೆ ತತ್ವಶಾಸ್ತ್ರ ಓದಿಕೊಳ್ಳಲು ಮಾರ್ಗದರ್ಶಕನಾಗಿದ್ದ. ಕೋಣೆಗೆ ಬಂದು ಕುಳಿತ ನಂತರ ಶರ್ಟನ್ನು ಕಳಚಿಟ್ಟು ಮಂಚದ ಮೇಲೆ ಕೂರುತ್ತಾ ವಸಂತ ಕೇಳಿದ, ನಾನು ಕೊಟ್ಟ ಪ್ಲೇಟೋನ ಆದರ್ಶ ಗಣರಾಜ್ಯ ಓದಿದ್ರಾ? ಓದ್ದೆ. ಹೇಗಿದೆ? ಪ್ಲೇಟೋವಿನ ಬರಹ ಮುದ್ದಾಗಿದೆ, ಶೈಲಿ ಗಂಭೀರವಾಗಿದೆ, ಮೋಹಕವಾಗಿದೆ. ಸಾಹಿತ್ಯದ ವಿದ್ಯಾರ್ಥಿಯಾದ ನಿಮ್ಮ ಗಮನ ಓಡೋದು ಶೈಲಿಯ ಕಡೆಗೆ. ಅವನ ವಿಚಾರದ ಬಗ್ಗೆ ಹೇಳಿ. ಯಾವ ವಿಚಾರ ಸೆಟೆದುಕೊಳ್ಳುತ್ತಾ ವಸಂತ ಹೇಳಿದ. ಆ ಮಹಾಗ್ರಂಥವನ್ನು ಓದಿದ ಮೇಲೂ ಯಾವ ವಿಚಾರ ಅಂತಿರಲ್ಲ, ಅದರಲ್ಲಿ ಇಲ್ಲದ ವಿಚಾರ ಯಾವುದಿದೆ? ವಿದ್ಯಾಪದ್ಧತಿ, ಸಮಾಜ ರಚನೆ, ಕಲಾವಿಮರ್ಶೆ, ರಾಜನೀತಿ, ಆರ್ಥಿಕ ನೀತಿ, ಸ್ತ್ರೀ ಸಮಾನತೆ ಇತ್ಯಾದಿ. ಅದರಲ್ಲಿ ಯಾವ ವಿಚಾರ ಚರ್ಚಿಸಿಲ್ಲ? ನಿಜ, ಅದರಲ್ಲಿ ಚರ್ಚಿಸಲ್ಪಡದ ವಿಷಯವೇ ಇಲ್ಲ. ಆದರೆ ಅವೆಲ್ಲವೂ ನನ್ನ ಗಮನಕ್ಕೆ ಬರಲಿಲ್ಲ. ಪ್ಲೇಟೋವಿನ ಕಲಾವಿಮರ್ಶೆಯನ್ನು ಅವನ ಕಾಲದ ಗ್ರೀಸ್ ಸಮಾಜದ ಹಿನ್ನೆಲೆಯಲ್ಲಿ ಒಪ್ಪಬಹುದು, ಆದರೆ ಅದು ಕೇವಲ ಅಭಾವಾತ್ಮಕ ದೃಷ್ಟಿಯಾಗುತ್ತದೆ. ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಮಾಡುವ ಅವನ ಕಲಾಮೀಮಾಂಸೆ ನನಗೆ ಹಿಡಿಸೋಲ್ಲ. ಪ್ಲೇಟೋನ ಉಳಿದ ಸಂವಾದಗಳನ್ನು ಓದದೆ ನಾನು ಏನೂ ಹೇಳಲಾರೆ. ಆದರೂ ಅವನದು ವಿಪರೀತ ದೃಷ್ಟಿ. ಮನುಷ್ಯನ ಸ್ವಭಾವವನ್ನು, ಪ್ರಕೃತಿ ಧರ್ಮವನ್ನು ಗಣನೆಗೆ ತೆಗೆದುಕೊಳ್ಳದೆ ಆದರ್ಶ ರಾಜ್ಯದ ಸಂವಿಧಾನ ರಚಿಸಿದ್ದಾನೆ. ಎಲ್ಲಿ? ಒಂದು ಸ್ಪಷ್ಟವಾದ ಉದಾಹರಣೆ ಕೊಡಿ. ಈಗ ಸ್ತ್ರೀ ಪುರುಷರ ಸಂಬಂಧವನ್ನೇ ತೆಗೆದುಕೊಳ್ಳಿ.
ರಾಜ್ಯಾಡಳಿತವನ್ನು ನಡೆಸುತ್ತಾ ತತ್ವಜ್ಞರಿಗೆ ಸ್ತ್ರೀ ಸಂಪರ್ಕಕ್ಕೆ ಮಕ್ಕಳನ್ನು ಪಡೆಯೋಕೆ ಅವಕಾಶ ಇದೆ. ಆದರೆ ಅವರು ಯಾರನ್ನೂ ಸತತವಾಗಿ ಪ್ರೇಮಿಸಬಾರದು. ತಮ್ಮ ಮಕ್ಕಳನ್ನೇ ತಾವು ಮುಂದೆ ಗುರುತಿಸಿ ಪ್ರೀತಿಸಬಾರದು. ಇದಕ್ಕಿಂತಲೂ ಅಸಾಧ್ಯ ವಿಪರೀತ ದೃಷ್ಟಿ ಯಾವುದಿದೆ? ವಸಂತ ತನ್ನಲ್ಲಿ ತಾನೇ ಯೋಚಿಸುತ್ತಿದ್ದು ನಂತರ ತಕ್ಷಣ ಕೇಳಿದ, ಸಚ್ಚಿದಾನಂದ್, ಇಲ್ಲಿ ನಾವು ಚರ್ಚಿಸುತ್ತಿರುವ ವಿಷಯ ಕೇವಲ ಪ್ಲೇಟೋನ ಬರಹಕ್ಕೇ ಸೀಮಿತವಾದದ್ದು. ಅದು ಬರಿಯ ಸ್ತ್ರೀ ಪುರುಷರ ಪ್ರೇಮದಲ್ಲಾಗಲಿ ಅದರ ಸ್ವಭಾವ ಲಕ್ಷಣಗಳಲ್ಲಾಗಲಿ ಅಡಕವಾದುದಲ್ಲ. ಮುಖ್ಯ ವಿಷಯ ಮನುಷ್ಯನಲ್ಲಿರುವ ಭಾವನೆಯಲ್ಲೂ ವಿಚಾರಶಕ್ತಿಯಲ್ಲೂ ಯಾವುದು ಉತ್ತಮವಾದುದು, ಜೀವನದಲ್ಲಿ ಯಾವುದನ್ನು ಯಾವುದು ಆಳಬೇಕು ಅಂತ. ಸಾಹಿತ್ಯ ಪ್ರೇಮಿಗಳಾದ ನೀವು ಎಂದರೆ ನಾನು ವೈಯಕ್ತಿಕವಾಗಿ ನಿಮಗೆ ಹೇಳುತ್ತಿಲ್ಲ, ಭಾವನೆಗೆ ಸರ್ವಶ್ರೇಷ್ಠ ಪ್ರಾಧಾನ್ಯತೆ ಕೊಡುತ್ತೀರಿ. ನಿಮ್ಮ ದೃಷ್ಟಿಯಲ್ಲಿ ವಿಚಾರಶಕ್ತಿ ಮಧ್ಯಮ ದರ್ಜೆಗೆ ಸೇರಿದ್ದು. ತಾಯಿ ಮಕ್ಕಳ ಪ್ರೀತಿಯಾಗಲಿ, ಸ್ತ್ರೀ ಪುರುಷರ ಪ್ರೇಮವಾಗಲಿ, ರಾಷ್ಟ್ರಭಕ್ತಿಯಾಗಲಿ, ದೇವರ ಮೇಲೆ ನಾವು ಇಡುವ ಶ್ರದ್ಧೆಯಾಗಲಿ, ಎಲ್ಲವನ್ನೂ ನೀವು ಭಾವನಾ ವೇಗದ ದೃಷ್ಟಿಯಿಂದಲೇ ನೋಡ್ತೀರಿ. ಆದರೆ ಎಂದು ಮಧ್ಯೆ ಅದೇನೋ ಹೇಳುತ್ತಿದ್ದ ಆನಂದನನ್ನು ಸ್ವಲ್ಪ ತಡೆಯಿರಿ ಎಂದು ಹೇಳಿ ತಡೆದು ವಸಂತ ಸ್ಫೂರ್ತಿ ಬಂದವನಂತೆ ಮುಂದುವರಿಸಿದ. ಆವೇಶವೆಂಬುದೇ ನಿಮ್ಮ ಸಾಹಿತಿಗಳ, ಕಲಾವಿದರ, ಸಾಮಾನ್ಯ ಜನತೆಯ ಮೂಲ ಸಾಮಗ್ರಿ. ಒಂದು ಹನಿ ಕಣ್ಣೀರಿನಿಂದ ಕರಗಿ ಹೋಗುತ್ತೀರಿ. ಆವೇಶದ 2 ಮಾತುಗಳಿಂದ ನಿಮ್ಮ ರಕ್ತವನ್ನು ಕುದಿಯಲು ಬಿಡುತ್ತೀರಿ. ಯಾವ ವಿಚಾರವೂ ಇಲ್ಲದೆ ಒಬ್ಬರಲ್ಲೊಬ್ಬರು ಪ್ರೇಮದಲ್ಲಿ ಬೀಳುತ್ತಾರೆ ಅಂತ ಬರೀತೀರಿ. ಬುದ್ಧಿಯ ತರ್ಕವು ಹೃದಯದ ತರ್ಕದ ಮುಂದೆ ಮುರಿದು ಬೀಳುತ್ತದೆ ಎಂದು ಪ್ರತಿಯೊಬ್ಬ ಕವಿಯೂ ಹಾಡುವವನೇ. ವಿಚಾರದ ಅವಹೇಳನವು ಕವಿಗಳಿಂದ ಆಗಿರುವಷ್ಟು ಮತ್ತೆ ಯಾರಿಂದಲೂ ಆಗಿಲ್ಲ. ವಿಚಾರಶಕ್ತಿಯ ಮೌಲ್ಯವನ್ನು ನಾನು ಕಡೆಗಣಿಸುತ್ತಿಲ್ಲ ವಸಂತರಾವ್. ಹೇಳಿ ಕೇಳಿ ಇದು ವಿಚಾರ ಯುಗ. ಆದರೆ ನಾನು ಹೇಳುವುದಿದು, ವಿಚಾರದಿಂದಲೇ ಜೀವನದ ಸಕಲ ಸೌಭಾಗ್ಯವನ್ನೂ ದೊರಕಿಸಿಕೊಳ್ಳಲಾಗೋಲ್ಲ. ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ ಹಾಗೆ, ಎಲ್ಲವೂ ಲೆಕ್ಕಾಚಾರದಿಂದಲೇ ನಡೆಯೋಲ್ಲ. ಎಷ್ಟೋ ಸಮಯ ನಾವು ಭಾವನೆಯಿಂದ, ಆವೇಶದಿಂದ ತರ್ಕಬದ್ಧವಾಗಿ ಅದರ ಮೌಲ್ಯವನ್ನು ಸ್ಥಾಪಿಸುತ್ತೀವಿ. ನಾವು ಹಾಗೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವು ಮಾಡ್ತಾ ಇರೋದು ಒಪ್ಪೋ ತಪ್ಪೋ ಅನ್ನೋದು ಮುಖ್ಯ. ವಿಚಾರವನ್ನು ಬಿಟ್ಟರೆ ನಮ್ಮ ವ್ಯಕ್ತಿತ್ವದಲ್ಲಿ ಇರುವುದಾದರೂ ಏನು? ಆಶೆ, ಬಯಕೆ, ಅನೇಕ ವಿಧವಾದ ಕಾಮನೆಗಳು, ಲಾಲಸೆಗಳು ಜೀವನದ ತಳದಿಂದ ಸದಾ ಮೇಲೆ ನುಗ್ಗಿ ನಮ್ಮ ನಡವಳಿಕೆಗೆ ಚಲನೆಯ ಶಕ್ತಿಯನ್ನು ಕೊಡುವವೇ ಇವು. ದುರದೃಷ್ಟವಶಾತ್ ಜೀವನದಲ್ಲಿ ಪ್ರಧಾನ ಪಾತ್ರ ವಹಿಸುವ ಶಕ್ತಿಗಳು ಇವೆ. ಇವೆಲ್ಲವೂ ವಿಚಾರಕ್ಕೆ ಹೊರತಾದುವೆ. ವಿಚಾರಕ್ಕೆ ಹೊರತಾದುವು ಎಂದ ಮಾತ್ರಕ್ಕೆ ಅವುಗಳನ್ನು ಅವಿಚಾರಿತಗಳೆನ್ನಬಹುದಲ್ಲವೇ? ನಾನು ಹಾಗೆ ಹೇಳೋಲ್ಲ. ವಿಚಾರದ ವಿಮರ್ಶೆಯಲ್ಲಿ ಅವುಗಳ ಸ್ಥಾನ ನಿರ್ಣಯ, ಮೌಲ್ಯ ನಿರ್ಣಯವಾಗುವವರೆಗೆ ಅವುಗಳು ಹೇಳಿದಂತೆ ಕೇಳದೇ ಇರುವುದೇ ವಿವೇಕ. ಅಂದರೆ ಯಥಾಪ್ರಕಾರ ಲೆಕ್ಕಾಚಾರದ ದೃಷ್ಟಿಯೇ ಜೀವನವೆಂದ ಹಾಗೆ ಆಯ್ತಲ್ಲ. ಅದರಲ್ಲಿ ತಪ್ಪೇನು? ಯಾವ ಯೋಚನೆಯೂ ಇಲ್ಲದೆ ಕಣ್ಣು ಮುಚ್ಚಿ ಮುಂದೆ ನುಗ್ಗುವುದಕ್ಕಿಂತ ಹಿಂದು ಮುಂದು ನೋಡಿ ನಡೆಯುವುದರಲ್ಲಿ ತಪ್ಪೇನಿದೆ? ಆನಂದ ವಸಂತರ ನಡುವೆ ಚರ್ಚೆ ಪ್ರಾರಂಭವಾದರೆ ಯಾವಾಗಲೂ ಹೀಗೆಯೇ ಬಡಪಟ್ಟಿಗೆ ಮುಗಿಯುತ್ತಿರಲಿಲ್ಲ. ಒಂದು ದೃಷ್ಟಿಯಿಂದ ಅವರ ನಡುವೆ ನಡೆಯುತ್ತಿದ್ದ ಚರ್ಚೆಗೆ ಕೊನೆಯೇ ಇರಲಿಲ್ಲ. ಮೂಲಭೂತ ಭಿನ್ನತೆ ಇರುವಾಗ ಒಮ್ಮತ ಹೇಗೆ ಸಾಧ್ಯ? ವಸಂತ ಶುದ್ಧ ವಿಚಾರವಾದಿ, ಆನಂದನದು ಕಲಾವಿದನ ಹೃದಯ, ಜೀವನ ದೃಷ್ಟಿ. ಚರ್ಚೆಯಲ್ಲಿ ವಸಂತನ ಮುಂದೆ ನಿಂತು ಜಯಿಸುವುದು ಆನಂದನಿಗೆ ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಅವನು ಮುಂದಿಡುತ್ತಿದ್ದುದು ಕೇವಲ ಮೌಲ್ಯಗಳನ್ನು, ಮನುಷ್ಯ ಭಾವನೆಯ ಆಳದಿಂದ ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳಬಹುದಾದ ಧ್ಯೇಯಗಳನ್ನು. ವಸಂತನ ವಿಮರ್ಶೆಯ ಬೆಂಕಿಯ ಎದುರು ಅವನ ವಾದ ಹಿಮದಂತೆ ಕರಗಿ ಆವಿಯಂತೆ ತೆಲಿಹೋಗುತ್ತಿತ್ತು. ಆದರೆ ಅದರಿಂದ ಅವನ ನಂಬಿಕೆ ಸಡಿಲಿರಲಿಲ್ಲ. ಹಾಗೆಯೇ ವಸಂತನಿಗೆ ವಿಚಾರದ ಮೇಲಿದ್ದ ಪೂರ್ಣ ಶ್ರದ್ಧೆ ಒಂದು ಕಣದಷ್ಟು ಕಡಿಮೆಯಾಗಿರಲಿಲ್ಲ. ಆದರೂ ಅವರಿಬ್ಬರ ವಿಶ್ವಾಸಕ್ಕೆ ಎಂದೂ ಚ್ಯುತಿ ಬಂದಿರಲಿಲ್ಲ. ಸಾಮಾನ್ಯ ವಿದ್ಯಾರ್ಥಿಗಳಿಗಿರುವ ಕುಹಕ, ಮತ್ಸರ, ಲೋಭ, ಸಂಕುಚಿತ ದೃಷ್ಟಿ ಮೊದಲಾದ ಯಾವ ದೋಷಗಳು ವಸಂತನಲ್ಲಿ ಇರಲಿಲ್ಲ. ಪರರ ವಿಚಾರಗಳನ್ನು ಅವನು ತಿರಸ್ಕಾರದಿಂದ ನೋಡುತ್ತಿರಲಿಲ್ಲ. ಅವನ ನಡತೆ ಯಾವಾಗಲೂ ಔದಾರ್ಯಪೂರ್ಣವಾದುದು. ಆದರೆ ಆನಂದನಿಗೆ ಮಾತ್ರ ಒಮ್ಮೊಮ್ಮೆ ತುಂಬಾ ಒಳ್ಳೆಯವರೆಂಬುದು ಖಂಡಿತ, ಆದರೆ ಇವರಿಗೆ ಸಾಕಷ್ಟು ಮಟ್ಟಿಗೆ ಹೃದಯವೆಂಬುದು ಇದೆಯೇ ಎಂದು ಅನುಮಾನವಾಗುತ್ತಿತ್ತು. ಅವನ ಸಂಶಯಕ್ಕೆ ಕಾರಣವಿಲ್ಲದೇ ಇಲ್ಲ. ಈಗ 6 ತಿಂಗಳಿನಲ್ಲಿ ಒಮ್ಮೆ, ಆಗಿನ್ನೂ ಅವರಿಬ್ಬರ ಪರಿಚಯವೂ ಹೊಸದು, ವಸಂತ ಯಾವುದೋ ಮಾತನಾಡುತ್ತಾ ತನ್ನ ಮನೆತನದ ಬಗೆಗೆ, ತನ್ನ ತಾಯಿಯ ಬಗೆಗೆ ಹೇಳುತ್ತಾ ಅವರು ತನ್ನನ್ನು ಪ್ರೀತಿಸುವ ಕಾರಣಗಳನ್ನು ವಿಶ್ಲೇಷಿಸುತ್ತಿದ್ದ. ಆನಂದ ನಕ್ಕು,
ಅದರ ಕಾರಣ ಹೇಳೋದಾದರೂ ಹೇಗೆ? ನಾನು ಅವರ ಮಗ, ತಾನು ಹೆತ್ತ ಮಗನನ್ನು ಅವರು ಪ್ರೀತಿಸುತ್ತಾರೆ ಅಂತ ಹೇಳಿ ಸಾಕು ಎಂದು ಹೇಳಿದ್ದಕ್ಕೆ, ಕಾರಣವೇ ಇಲ್ಲದೆ ಕೇವಲ ತನ್ನ ಮಗ ಎಂಬಷ್ಟರಿಂದಲೇ ಯಾವ ತಾಯಿಯೂ ಅಷ್ಟೊಂದು ಪ್ರೀತಿಸುತ್ತಾಳೆ ಅಂತ ನಾನು ನಂಬಲ್ಲ ಎಂದಿದ್ದ. ಮಧ್ಯಾಹ್ನ 1 ಗಂಟೆಯ ಮೇಲೆ ಆಗಿತ್ತು. ಆನಂದ ವಸಂತನಿಂದ ತತ್ವಶಾಸ್ತ್ರ ಕುರಿತ ಬೇರೆ 2 ಪುಸ್ತಕ ತೆಗೆದುಕೊಂಡು ಮನೆಗೆ ಹೋದ. ಇದುವರೆಗೂ ನೀವು ಕೇಳಿದ್ದು ಕಾದಂಬರಿ ವಿಶಾರದ SL ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಮೊದಲ ಭಾಗ. ಮುಂದಿನ ಭಾಗಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಕಾದಂಬರಿಯನ್ನು ಕೊಂಡು ಓದ ಬಯಸಿದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.